ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಭಾರತದ ಆರ್ಥಿಕತೆಯ ಪ್ರಮುಖ ಪರಿಕಲ್ಪನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಮತ್ತು ಗ್ರೂಪ್ ಸಿ ಇತರೆ ಪರೀಕ್ಷೆಗಳಿಗೂ ಇದು ಯೂಸ್ಫುಲ್ ಆಗುತ್ತೆ. ಕ್ವಿಕ್ ಫೈನಲ್ ಟಚ್, ಇದು ಕಂಪ್ಲೀಟ್ ಪ್ಯಾಕೇಜ್ ಅಲ್ಲ, ಒಂದಷ್ಟು ಗ್ಲ್ಯಾನ್ಸನ್ನು ಮಾಡಿ ಎಕಾನಮಿಲಿ ಏನೇನು ತಿಳ್ಕೊಂಡಿರಬೇಕು ಅನ್ನೋದನ್ನು ಅರಿಯುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಬರೋಣ. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ, ಟೆಸ್ಟ್ ಸೀರೀಸ್ ಅವೈಲೇಬಲ್ ಇದೆ, ಬುಕ್ಸ್ಗಳು ನೀಡಿದಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಟೆಲಿಗ್ರಾಮ್, ಟ್ವಿಟ್ಟರ್, ಫೇಸ್ಬುಕ್ಕಲ್ಲಿ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ, ಸ್ನೇಹಿತರೆ, NPCI ಇಂದ ನಾನು ನನ್ನ ಕ್ಲಾಸ್ ಆರಂಭ ಮಾಡ್ತೀನಿ. NPCI ಅಂದರೆ ಏನು ಅಂತ ನಿಮ್ಗೆ ಗೊತ್ತಾ? ಯಾಕೆಂದರೆ ಎಕಾನಮಿ ಇದೆಯಲ್ಲ, ಎಕಾನಮಿ ಅಂದರೆ ಸ್ಟ್ಯಾಟಿಕ್ ಎಕಾನಮಿ ಕಲಿಯೋದು ಒಂದು ಹಂತ, ಆದರೆ ಆ್ಯಕ್ಟಿವ್ ಎಕಾನಮಿ ಏನು ಡೇ ಟು ಡೇನಲ್ಲಿ ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ, ಅದು ನಮ್ಗೆ ಗೊತ್ತಿರಬೇಕಾಗತ್ತೆ. NPCI ಈಗ ತುಂಬ RBI ಎಷ್ಟು ಪ್ರಮುಖವೋ NPCI ಕೂಡ ಅಷ್ಟೇ ಪ್ರಮುಖವಾಗಿ ನಮಗೆ ಗೊತ್ತಿರಬೇಕು. ಏನು NPCI? ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ RBIನೇ ಇನ್ಸ್ಟಿಟ್ಯೂಟ್ ಇದನ್ನು ಕ್ರಿಯೇಟ್ ಮಾಡಿದ್ದೆ RBI. ಪೇಮೆಂಟ್ ಸಿಸ್ಟಮ್ ಮತ್ತು ಸೆಟ್ಲ್ಮೆಂಟನ್ನು ಆನ್ಲೈನ್ ಮೂಲಕ ಮಾಡೋದಕ್ಕೆ ಮತ್ತು ಕ್ವಿಕ್ ರೆಸ್ಪಾನ್ಸ್ ಮಾಡೋದಕ್ಕೋಸ್ಕರ NPCIಯನ್ನು ಸೆಟ್ಲ್ ಮಾಡುತ್ತೆ. ಇವತ್ತೇನು ನೀವು ಗೂಗಲ್ ಪೇ, ಫೋನ್ಪೇ ಆ್ಯಂಡ್ ದೆನ್ ವಾಟ್ಸಪ್ ಪೇ, ಹಲವಾರು ಮಾಧ್ಯಮಗಳ ಮೂಲಕ ಕುಳಿತ ಜಾಗದಿಂದ ಮನಿ ಟ್ರಾನ್ಸ್ಫರ್, ಬೈಯಿಂಗ್ ಎಲ್ಲ ಮಾಡ್ತಾ ಇದ್ದೀವಲ್ಲ, ಇದನ್ನೆಲ್ಲ ನೋಡಿಕೊಳ್ಳುವಂಥ, ನಿರ್ವಹಿಸುವಂಥ ಅತ್ಯುನ್ನತ ಸಂಸ್ಥೆ ಯಾವುದು ಅಂದರೆ NPCI. ಇದು ಪೇಮೆಂಟ್ಸ್ ರಿಲೇಟೆಡ್ ಆದ ಸೆಟ್ಲ್ಮೆಂಟ್ಗಳಿಗೆ ಕೆಲಸ ಮಾಡುತ್ತೆ. ಏನಕ್ಕೆ ಇದು ಆರಂಭ ಮಾಡಿದ್ರು ಅಂದರೆ UPI, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಏನು ಬರುತ್ತೆ, ಆ UPI ಸೆಟ್ಲ್ಮೆಂಟ್ಗಳಿಗಾಗಿ, IMPSಗಳಿಗೋಸ್ಕರ, NACH, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸು, ಈ ಥರ ಹಲವಾರು ವಿಧದ ಸರ್ವಿಸ್ಗಳು ಇನ್ಕ್ಲೂಡಿಂಗ್ ರೂಪೇ, ಭಾರತ್ ಪೇ, ಈ ಎಲ್ಲದ ಸೌಲಭ್ಯಗಳನ್ನು ಕೊಡೋದಕ್ಕೋಸ್ಕರ NPCIಯನ್ನು ನಾವು ಫ್ರೇಮ್ ಮಾಡ್ತೀವಿ. NPCI ಇಮಿಡಿಯೇಟ್ ಪೇಮೆಂಟ್ ಸರ್ವಿಸನ್ನು ಕೂಡ ಕೊಡುತ್ತೆ, IMPS ಅಂತ ಕರಿತೀವಿ. ಇದನ್ನು ಸಮ್ ಬುಕ್ಸ್ಗಳಲ್ಲಿ ಇಮಿಡಿಯೇಟ್ ಮೊಬೈಲ್ ಪೇಮೆಂಟ್ ಸರ್ವಿಸ್ ಅಂತ ಕೊಡ್ತಾರೆ, ಆದರೆ ಅಧಿಕೃತವಾದ NPCIನಲ್ಲಿ ಇಮಿಡಿಯೇಟ್ ಮೊಬೈಲ್ ಪೇಮೆಂಟ್ ಸರ್ವಿಸ್ ಅಂತ ಸಿಗ್ತಾ ಇಲ್ಲ, ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ ಸಿಗುತ್ತೆ. ಏನಕ್ಕೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಫೆಸಿಲಿಟಿ ಬೇಕಾಯಿತು ಅಂತ ಅಂದರೆ, ಈಗ ಬಲ್ಕ್ ದೊಡ್ಡ ದೊಡ್ಡ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದಾಗ ನೆಫ್ಟ್ ಮತ್ತು RTGS ಸೌಲಭ್ಯ ಮಾತ್ರ ಇತ್ತು. ಅದು ಬ್ಯಾಂಕಿಂಗ್ ಅವರ್ಸಲ್ಲಿತ್ತು. RBIನವರು ಇನಿಷಿಯೇಟಿವ್ ತೊಗೊಂಡೋದನ್ನ 24/7 365 ಡೇಸ್ಗೆ ಮಾಡಿದರು. ಆದರೂ ನೈಟಲ್ಲಿ ಒಬ್ಬ ಉದ್ಯಮಿ, ಒಬ್ಬ ಬಿಸ್ನೆಸ್ಮ್ಯಾನ್ ತಾನಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆಲ್ಲ ಫೆಸಿಲಿಟಿ ಸಾಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ IMPS ಇಮಿಡಿಯೇಟ್ ಪೇಮೆಂಟ್ ಸರ್ವಿಸನ್ನು ಈ NPCI ಮೂಲಕ ನಿರ್ವಹಿಸಲಾಗ್ತಾ ಇದೆ. ಏನೇನು ಇತ್ತು ನೆಫ್ಟ್ RTGS ಅಂದ್ಕೊಳ್ಳಿ, ಕೆಲವು ನಮ್ಮ ಹುಡುಗರಿಗೆ ಅರ್ಥ ಆಗದೇ ಇರ್ಬೋದು. ದಟ್ಸ್ ವೈ ನಾನು ನೆಫ್ಟ್ ಅಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ಇದ್ರ ಮೂಲಕ ಫಂಡನ್ನು ಟ್ರಾನ್ಸ್ಫರ್ ಮಾಡುವ ವ್ಯವಸ್ಥೆ ಇತ್ತು, ಈಗಲೂ ಇದೆ. RTGS ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಅಂತ ಕರಿತೀವಿ, ಇದು ಕೂಡ ಬ್ಯಾಂಕ್ ಥ್ರೂ ಆಗ್ತಾ ಇರುತ್ತೆ. RTGSಗೂ ನೆಫ್ಟ್ಗೂ ಏನು ಅಂದರೆ ರಿಯಲ್ ಟೈಮಲ್ಲಿ ಕ್ವಿಕ್, ಈಗ ಎಂಟ್ರಿ ಮಾಡಿದ್ಕೊಳ್ಳೆ ಮನಿ ಟ್ರಾನ್ಸ್ಫರ್ ಆಗೋದು RTGS. ನೆಫ್ಟಲ್ಲಿ ಈಗ ನೀವು ಮನಿ ಪೇ ಮಾಡಿರ್ತೀರ, ಬ್ಯಾಚ್ ಅವರ್ಲಿ ಬ್ಯಾಚು, ಹಾಫ್ ಅವರ್ಲಿ ಬ್ಯಾಚ್ ಇರುತ್ತೆ, ಆ ಬ್ಯಾಚ್ಗಳಲ್ಲಿ ಹಂತವಾಗಿ ಸೆಟ್ಲ್ ಮಾಡ್ತಾ ಬರ್ತಾರೆ, ಇಮಿಡಿಯೇಟ್ ಆಗ್ತಾ ಇರಲ್ಲ. ಇದು ನೆಫ್ಟ್. ಅದ್ರ ಜೊತೆಗೆ ಹೊಸದಾಗಿ NPCI ಆ್ಯಡ್ ಮಾಡ್ಕೊಂಡಿರೋದು ಅಂದರೆ IMPS ಇಮಿಡಿಯೇಟ್ ಮೊಬೈಲ್ ಪೇಮೆಂಟ್ ಸರ್ವಿಸ್ ಅಂತೇಳಿ, ಇದು NPCI ಒಂದು ಉಪಕ್ರಮವಾಗಿದೆ. ಅಲ್ಲಿಗೆ ನಾವೇನು ಡಿಜಿಟಲ್ ಮನಿ, ಡಿಜಿಟಲ್ ಟ್ರಾನ್ಸ್ಫರ್ಗಳಿಗೆ ಬಂದಿದ್ದೀವಿ, ಇದಕ್ಕೆಲ್ಲ ಅತ್ಯುನ್ನತ ಸಂಸ್ಥೆ NPCI ಅನ್ನೋದು ನಮಗೆ ಗೊತ್ತಿರಬೇಕು. ಸ್ನೇಹಿತರೆ, ಫಾಸ್ಟ್ಯಾಗ್ ಇದಂತೂ ನಿಮಗೆ ಗೊತ್ತಿರಲೇಬೇಕು. ಕೆಲವು ಹಳ್ಳಿಯಲ್ಲಿರೋ ಹುಡುಗರು ಯಾವಾಗಲೂ ಹೈವೇಗೆ ಬಂದೇ ಇರಲ್ಲ, ಅಂಥವ್ರಿಗೋಸ್ಕರ ನಾನು ಇದನ್ನು ಹೇಳಲೇಬೇಕಾಗಿದೆ. ಫಾಸ್ಟ್ಯಾಗ್ ಅಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್, NETC ಅನ್ನುವ ಒಂದು ನಿರ್ವಹಣಾ ಪ್ರಾಧಿಕಾರದ ಮೂಲಕ ಟೋಲ್ ಸಂಗ್ರಹವನ್ನು, ಟೋಲಲ್ಲಿ ನಾವು ದುಡ್ಡು ಕೊಟ್ಟು ಚೇಂಜ್ ತೊಗೊಂಡು ಕ್ಯೂನಲ್ಲಿ ತುಂಬ ಹೊತ್ತು ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಅದನ್ನು ತಪ್ಪಿಸೋಕ್ಕೋಸ್ಕರ ಭಾರತ ಸರ್ಕಾರ NETC ಮೂಲಕ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಮೂಲಕ ನಮ್ಮ ಕಾರ್ಗಳಿಗೆ, ನಮ್ಮ ವಾಹನಗಳಿಗೆ, ಲಾರಿಗಳಿಗೆ, ಬಸ್ಗಳಿಗೆ ನಾವೊಂದು ರೇಡಿಯೋ ಫ್ರೀಕ್ವೆನ್ಸಿಯ ಐಡೆಂಟಿಫಿಕೇಷನ್ ಟ್ಯಾಗನ್ನು ಅಂಟಿಸ್ಕೊಂಡಿರ್ತೀವಿ. ದಟ್ ಈಸ್ ಕಾಲ್ಡ್ ಫಾಸ್ಟ್ ಟ್ಯಾಗ್. ಗ್ಲಾಸ್ನ ಮುಂಭಾಗದ ವಿಂಡ್ಶೀಲ್ಡ್ ಏನಿರುತ್ತೆ ಅದಕ್ಕೆ ಅಂಟಿಸಿರ್ತೀವಿ. ಈ ವೆಹಿಕಲ್ ಅದು ಹೋಗ್ತಾ ಇದ್ದಂಗೆ ಟೋಲ್ ಗೇಟಿಗೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ RFID ಮೂಲಕ ಅದು ಟ್ರ್ಯಾಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಥ್ರೂ ನೀವು ಯಾವುದ್ರ ಮೂಲಕ ಹಣವನ್ನು ಇಟ್ಟಿರ್ತೀರೋ ಅಲ್ಲಿಂದ ಸೆಟ್ಲ್ಮೆಂಟ್ ಮಾಡಿಕೊಂಡು ನಿಮ್ಮ ವೆಹಿಕಲ್ ಟೋಲ್ ಕಲೆಕ್ಟ್ ಮಾಡಿ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದು ತುಂಬ ಟೋಲ್ ಗೇಟ್ಗಳಲ್ಲಿ ಟ್ರಾಫಿಕ್ ಏನಾಗ್ತಾಯಿತ್ತು ಅದನ್ನು ತಪ್ಪಿಸುವಂಥ ಪ್ರಯತ್ನ, ಇದು ಫಾಸ್ಟ್ಯಾಗ್. ಇದು ಕೂಡ NPCI ಅಡಿಯಲ್ಲೇ ನಡೆಯುವಂಥ ಒಂದು ಇನಿಷಿಯೇಟಿವ್. ಸ್ನೇಹಿತರೆ, ಈ ಥರದಲ್ಲಿ ಕೆಲವೊಂದು ಚೋಟ ವಿಚಾರಗಳನ್ನ ಕೇಳ್ತಾ ಇರ್ಬೋದು. ATM, ಭಾಳ ಜನ ಆಲ್ ಟೈಮ್ ಮನಿ, ಎಲ್ಲ ಟೈಮ್ ದುಡ್ಡು ಕೊಡೋದು ಆಲ್ ಟೈಮ್ ಮನಿ ಅಂದ್ಕೊಂಡಿರ್ತೀವಿ. ಇದು ಆಲ್ ಟೈಮ್ ಮನಿ ಅಲ್ಲ, ಆಟೋಮೆಟೆಡ್ ಟೆಲ್ಲರ್ ಮಿಷಿನ್. ECS ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸ್ಕೀಮ್ ಅಂತ ಕರಿತೀವಿ. ಮೊದಲೆಲ್ಲ ಡಾಕ್ಯುಮೆಂಟ್ ಮೂಲಕ ಪೇಪರಲ್ಲಿ ಬರೆದು DD OD ಎಲ್ಲ ತಗೋತಾ ಇದ್ವಿ. ಈಗ ECS ಅಲ್ಲಿ ಸೆಟ್ಲ್ಮೆಂಟ್ ಆಗುವಂಥ ಬಂದೆ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸ್ಕೀಮ್ ಅಂತ ಕರಿತೀವಿ.
ಆ್ಯಂಡ್ ಇ ಪಿ ಎಫ್ ಗೊತ್ತಿರಬೇಕು ನಿಮಗೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. ಏನು ಸಂಘಟಿತ ವಲಯದಲ್ಲಿ ಕಾರ್ಮಿಕರು ಇರ್ತಾರೆ ಅವರಿಗೆ ಪ್ರಾವಿಡೆಂಟ್ ಫಂಡ್ ಅನ್ನೋ ಒಂದು ಸ್ಕೀಮನ್ನು ಎಂಪ್ಲಾಯಿ ಒಂದು ಶೇರ್ ಕೊಡಬೇಕು, ಎಂಪ್ಲಾಯರ್ ಕೂಡ ಒಂದು ಶೇರ್ ಕೊಡಬೇಕು. ಇಬ್ಬರು ಶೇರನ್ನು ಭಾರತ ಸರ್ಕಾರ ಸಂಗ್ರಹಿಸಿಟ್ಕೊಂಡು ಅವನಿಗೆ ಅಗತ್ಯವಿದ್ದಾಗ ಹಣವನ್ನು ಕೊಡುವಂಥ ಪ್ರಯತ್ನ ಮಾಡೋದು ಇ ಪಿ ಎಫ್ ಫೆಸಿಲಿಟಿ ಅಂತ ಕರಿತೀವಿ. ಎಕ್ಸಿಮ್ ಬ್ಯಾಂಕ್ ಬಗ್ಗೆ ಗೊತ್ತಿರಬೇಕು, ಬ್ಯಾಂಕ್ ಆಫ್ ಎಕ್ಸ್ಪೋರ್ಟ್ ಇಂಪೋರ್ಟ್. ಇದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗೆ ಹೆಲ್ಪ್ ಮಾಡುವ ಇಂಡಿಯಾದ ಬ್ಯಾಂಕು ಎಕ್ಸಿಮ್ ಬ್ಯಾಂಕ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಆ್ಯಂಡ್ ಎಫ್ ಡಿ ಐ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅಂದರೆ ವಿದೇಶದಲ್ಲಿರುವ ಸಂಸ್ಥೆಗಳು, ಅದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ವ್ಯಕ್ತಿಗಳು ಭಾರತದಲ್ಲಿ ಏನು ಹೂಡಿಕೆ ಮಾಡಬೇಕು ಅಂತ ಕರಿತೀವಿ, ಹೂಡಿಕೆ ಮಾಡೋಕ್ಕೆ ಬರ್ತಾರೆ ಅಂತ ಇಟ್ಕೊಳ್ರಿ, ಇಲ್ಲೊಂದು ಯಾವುದೋ ಫೆಸಿಲಿಟಿ ಮೂಲಕ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ. ಇದನ್ನು ನಾವು ಎಫ್ ಡಿ ಐ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಫೆಮಾ ಅನ್ನೋದು ಕಾಯ್ದೆ ಕೆಲಸ ಮಾಡುತ್ತೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ. ವಿದೇಶಿ ವಿನಿಮಯ ಏನು ಮಾಡ್ತಾ ಇರ್ತೀವಿ ಅದನ್ನು ನಿರ್ವಹಿಸೋದಕ್ಕೊಂದು ಕಾಯ್ದೆ ಬರುತ್ತೆ, ದಟ್ಸ್ ಫೆಮಾ. ಫೆಮಾ ಅಂಡರಲ್ಲಿ ಎಫ್ ಡಿ ಐಗಳನ್ನು, ಹಣ ವರ್ಗಾವಣೆಗಳನ್ನೆಲ್ಲ ನಿರ್ವಹಿಸಲಾಗುತ್ತೆ. ಅದೇ ರೀತಿ ಒಂದು ಸಂಸ್ಥೆ, ಫಾರಿನ್ ಸಂಸ್ಥೆ ಒಂದು ಭಾರತದಲ್ಲಿ ಹೂಡಿಕೆ ಮಾಡೋಕ್ಕೆ ಬಂದರೆ ಅದನ್ನ ಎಫ್ ಐ ಐ ಅಂತ ಕರಿತೀವಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ ಕರಿತೀವಿ, ಅಥವಾ ಇನ್ವೆಸ್ಟ್ಮೆಂಟ್, ಇದು ಎಫ್ ಐ ಐ. ಹಾಗೆ ನಬಾರ್ಡ್ ಅಂತೂ ಗೊತ್ತಿರಲೇಬೇಕು, ಕೃಷಿಗೆ ರೀಫೈನಾನ್ಸ್ ಮಾಡುವ ಒಂದು ಸಂಸ್ಥೆ. ಇದು ಡೈರೆಕ್ಟಾಗಿ ರೈತರಿಗೆ ಸಾಲ ಕೊಡೋದಲ್ಲ, ಅಗ್ರಿಕಲ್ಚರ್ ಬ್ಯಾಂಕ್ ಅಂತ ಇದೆ ಅಂದ ಕೂಡಲೇ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ರೀಫೈನಾನ್ಸ್ ಅಂದರೆ ಏನು ನಮ್ಮ ಕೋಆಪರೇಟಿವ್ ಬ್ಯಾಂಕ್ಗಳು, ಅಪೆಕ್ಸ್ ಬ್ಯಾಂಕ್ಗಳ ಮೂಲಕ ನಾವು ಸಾಲ ತೊಗೋತೀವಿ, ಅಪೆಕ್ಸ್ ಬ್ಯಾಂಕ್ಸ್ ಕೊಡಲ್ಲ, ಅಪೆಕ್ಸ್ ಬ್ಯಾಂಕ್ಸ್ ಕೂಡ ರೀಫೈನಾನ್ಸೇ. ಏನು ಅಗ್ರಿಕಲ್ಚರ್ ಬ್ಯಾಂಕ್ ಲೋನ್ಸ್ಗಳನ್ನು ತೊಗೋತೀವಿ, ರೂರಲ್ ಡೆವಲಪ್ಮೆಂಟ್ ಲೋನ್ಗಳು ತೊಗೋತೀವಿ, ಅದಕ್ಕೆ ರೀಫೈನಾನ್ಸ್ ಮಾಡುವ ಅತ್ಯುನ್ನತ ಸಂಸ್ಥೆಯಾಗಿ ನಬಾರ್ಡ್ ಕೆಲಸ ಮಾಡುತ್ತೆ. ಇದು ಶಿವರಾಮನ್ ಸಮಿತಿ ಅನ್ನುವ ಶಿಫಾರಸಿನ ಮೇಲೆಗೆ 1982ನಲ್ಲಿ ಆರಂಭ ಮಾಡಲಾಗಿತ್ತು. ಇನ್ನು ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿರೋದು NBFC ಅಂತ ಕರಿತೀವಿ, ನಾನ್ ಬ್ಯಾಂಕಿಂಗ್, ಬ್ಯಾಂಕೇತರ ಹಣಕಾಸು ಕಂಪನಿಗಳು, NBFC ಅಂತ ಕರಿತೀವಿ. NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ. ಜೊತೆಗೆ NPA, ಭಾಳ ಸುದ್ದಿ ಮಾಡ್ತಾ ಇರೋವಂಥದ್ದು NPA. ಏನು ನಮ್ಮ ದೇಶದಲ್ಲಿ ಬ್ಯಾಂಕ್ಗಳಿಂದ ಸಾಲ ತೊಗೊಳ್ಳೋದು, ದೇಶ ಬಿಟ್ಟು ಹೋಗುವಂಥದ್ದು ಎಲ್ಲ ನೋಡ್ತಾ ಇದ್ದೀವಲ್ಲ, ಅವರು ಕೋಟ್ಯಂತರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ದೇಶದೊಳಗೂ ಕೂಡ ಉದ್ಯಮಿಗಳು ಕೋವಿಡ್ ಕಾಲದಲ್ಲಿ ಬ್ಯಾಂಕಿಗೆ ಸಾಲ ಪಡೆದಿದ್ದು ಮರುಪಾವತಿ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಒಂದಷ್ಟು ದಿನ 60 ಡೇಸ್ವರೆಗೂ ನಿಮ್ಮ ಲೋನನ್ನು ರೀಪೇ ಮಾಡದೇ ಇದ್ದರೆ ಅದನ್ನು ಬ್ಯಾಂಕ್ NPA ಅಂತ ಕನ್ಸಿಡರ್ ಮಾಡುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. NPA ಅಂದರೆ ಬ್ಯಾಂಕಿಗೆ ವಸೂಲಿಯಾಗದ ಸಾಲದ ರೀತಿಯಲ್ಲಿ ಟೋಟಲಿ ಇದನ್ನು NPA ಅಂತ ಕರಿತೀವಿ. ಹಾಗೂ ರೀಜ್ನಲ್ ರೂರಲ್ ಬ್ಯಾಂಕ್ ಪದ ಗೊತ್ತಿರಬೇಕು ನಿಮಗೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂತ ಇರ್ತವೆ. ಕರ್ನಾಟಕದಲ್ಲಿ 2 ಇದೆ, ಮುಂದೆ ಹೇಳ್ತಾ ಬರ್ತೀನಿ. FCRA, ಇತ್ತೀಚೆಗೆ PSI ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಕರಿತೀವಿ. ಅಂದರೆ NGOಗಳು ಏನಿರ್ತವೆ ದೇಶದಲ್ಲಿ, ಅವರು ವಿದೇಶದಿಂದ ದೇಣಿಗೆ ಪಡೆಯಬಹುದಾಗಿತ್ತು, ಆದರೆ ಒಂದು ರೆಗ್ಯುಲೇಷನ್ ಆ್ಯಡ್ ಮಾಡ್ತಾರೆ ಈಗ, FCRA ರೆಗ್ಯುಲೇಷನ್ ಅಂತ. ಫಾರಿನ್ ಕಾಂಟ್ರಿಬ್ಯೂಷನ್ ಏನಾದ್ರು ಬರ್ತಾ ಇದ್ದರೆ ಅದು ನಿಯಂತ್ರಿಸುವ ಕಾಯ್ದೆ ಒಂದು ಬರುತ್ತೆ, FCRA. NGOಗಳ ದೇಣಿಗೆ ಸಂಗ್ರಹ ರಿಲೇಟೆಡ್ ಆಗಿ ಇದು ಕಾಯ್ದೆ ಕೆಲಸ ಮಾಡುತ್ತೆ. ಓಕೆ ಸ್ನೇಹಿತರೆ, MSME ಇದು ತುಂಬ ಹೆಚ್ಚು ಪ್ರಶ್ನೆ ಬರುವಂಥ ಸೆಕ್ಟರ್. ಇದು MSME ಮೀನ್ಸ್ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್, ಇವುಗಳ ಒಂದು ಯೂನಿಟನ್ನು ನಾವು ಟೋಟಲ್ ಆಗಿ MSME ಅಂತ ಕರಿತೀವಿ. ಅತಿ ಚಿಕ್ಕ, ಕಿರುದಾದ ಮತ್ತು ಮಧ್ಯಮ ಗಾತ್ರದ ಏನು ಉದ್ದಿಮೆಗಳಿರ್ತವೆ, ಆ ಉದ್ದಿಮೆಗಳನ್ನು ನಿರ್ವಹಿಸೋಕ್ಕೆ ಒಂದು ಸಚಿವಾಲಯ ಇದೆ. ಆ ದೊಡ್ಡ ಕೈಗಾರಿಕೆ, ದೊಡ್ಡ ಉದ್ದಿಮೆಗಳನ್ನು ಬಿಟ್ಟು ಇರೋವಂಥವನ್ನೆಲ್ಲ ನಾವು MSME ಅಂಡರಲ್ಲಿ ಕನ್ಸಿಡರ್ ಮಾಡ್ತೀವಿ. ಏನಕ್ಕೆ MSME ಇಂಪಾರ್ಟೆಂಟು ಅಂತ ಅಂದರೆ, MSMEಯ ವ್ಯಾಖ್ಯಾನವನ್ನು ಇತ್ತೀಚೆಗೆ 2020ರಲ್ಲಿ ಕೋವಿಡ್ ಸಮಯದಲ್ಲಿ ಬದಲಾಯಿಸಲಾಯಿತು. ಏನು ಬದಲಾವಣೆ ಆಗಿದ್ದು ಅಂದರೆ, ಮೊದಲು ಮ್ಯಾನುಫ್ಯಾಕ್ಚರ್, ಉತ್ಪಾದನೆ ಮಾಡುವ ಎಂಟರ್ಪ್ರೈಸಸ್ಗೆ ಬೇರೆ ಕ್ರೈಟೀರಿಯಾ, ಸೇವೆಗಳನ್ನು ಕೊಡುವ ಎಂಟರ್ಪ್ರೈಸಸ್ಗಳಿಗೆ ಬೇರೆ ಕ್ರೈಟೀರಿಯಾಗಳಿತ್ತು MSMEನಲ್ಲಿ. ಬಟ್ ಈಗ ಹಾಗಿಲ್ಲ. ಉತ್ಪಾದಕ ಎಂಟರ್ಪ್ರೈಸಸ್ಗಳು ಮತ್ತು ಸೇವೆ ಕೊಡುವ ಎಂಟರ್ಪ್ರೈಸಸ್ಗಳು, ಸರ್ವಿಸ್ ಎಂಟರ್ಪ್ರೈಸಸ್, ಎರಡಕ್ಕೂ ಕೂಡ ಒಂದೇ ಲಿಮಿಟ್ಟು. ಅವು ಮೈಕ್ರೋ ಅಂತ ಎಲ್ಲಿವರೆಗೂ ಕರ್ಕೋಬೋದು ಅಂತ ಅಂದರೆ, ಅಲ್ಲಿ ಏನು ಮೆಷಿನರಿ ಇಂಪ್ಲಿಮೆಂಟೇಷನ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ 1 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಅವರ ಟರ್ನೋವರ್, ಅವರ ವ್ಯವಹಾರ ನಡೆಯುತ್ತಲ್ಲ ಬ್ಯಾಂಕ್ ಮೂಲಕ ಕೊಡುಕೊಳ್ಳುವಿಕೆ, ಅದು 5 ಕೋಟಿವರೆಗೂ ಹೋಗ್ಬೋದು. ಇವನ್ನು ಅತಿ ಚಿಕ್ಕ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಯಾವಾಗ ಅದು ಬಂಡವಾಳ ಹೂಡಿಕೆ 1 ಕೋಟಿ ದಾಟುತ್ತೋ, ಟರ್ನೋವರ್ 5 ಕೋಟಿ ದಾಟುತ್ತೋ, ಆವಾಗ ಅದು ಮೈಕ್ರೋ ಅಲ್ಲ, ಮೀಡಿಯಮ್, ಮಧ್ಯಮ ಕೈಗಾರಿಕೆಯಾಗಿ ಕನ್ವರ್ಟ್ ಆಗುತ್ತೆ, ಮಧ್ಯಮ ಉದ್ದಿಮೆಯಾಗಿ ಕನ್ವರ್ಟ್ ಆಗುತ್ತೆ. ಮಧ್ಯಮ ಉದ್ದಿಮೆ ಅಂದರೆ 10 ಕೋಟಿವರೆಗೂ ಬಂಡವಾಳ ಹೂಡ್ಬೋದು, 1 ಕೋಟಿಗಿಂತ ಹೆಚ್ಚು 10 ಕೋಟಿವರೆಗೂ ಹೂಡಿಕೆ ಮಾಡ್ಬೋದು ಮೆಷಿನರೀಸು, ಎಕ್ವಿಪ್ಮೆಂಟ್ಸ್ ಮೇಲೆ.
ಆ್ಯಂಡ್ ಟರ್ನ್ ಓವರ್ 50 ಕೋಟಿವರೆಗೂ ಇರ್ಬೋದು. ಆ ನಂತರ ಏನಾದರೂ ಆದಲ್ಲಿ ಅದನ್ನು ಸ್ಮಾಲ್ ಇಂಡಸ್ಟ್ರಿ, ಸಣ್ಣ ಕೈಗಾರಿಕೆಗಳು ಅಂತ ಕರಿತೀವಿ. ಸಣ್ಣ ಕೈಗಾರಿಕೆಗಳಿಗೆ ಬಂದಾಗ ಸುಮಾರು 50 ಕೋಟಿವರೆಗೂ ನಾವು ಇನ್ವೆಸ್ಟ್ಮೆಂಟ್ ಹಾಕ್ಬೋದು ಪ್ಲ್ಯಾಂಟ್ಸ್ ಮತ್ತು ಎಕ್ವಿಪ್ಮೆಂಟ್ಗಳಿಗೋಸ್ಕರ, ಮತ್ತು ಟರ್ನ್ ಓವರ್ 250 ಕೋಟಿವರೆಗೂ ಮಾಡ್ಬೋದು. ಇವು ಏನಕ್ಕೆ ಪ್ರಮುಖ ವಹಿಸ್ತವೆ ಅಂದರೆ, ಒಂದೊಂದು ಕೆಟಗರಿಯಲ್ಲಿದ್ದಾಗ ಸಾಲ ತೆಗೆದುಕೊಳ್ಳುವಿಕೆ, ಅದಕ್ಕೆ ನೀಡಬೇಕಾದ ಸಬ್ಸಿಡಿಗಳು, ಸರ್ಕಾರದಿಂದ ಬರಬೇಕಾದ ಕೆಲವೊಂದು ಫೆಸಿಲಿಟೀಸು ಎಲ್ಲ ಚೇಂಜ್ ಆಗ್ತಾ ಬರ್ತವೆ. ಹಾಗಾಗಿ ನಮಗೆ MSME ಬಗ್ಗೆ ಗೊತ್ತಿರಬೇಕು, ಮೈಕ್ರೋ ಮೀಡಿಯಮ್ ಸ್ಮಾಲ್ ಎಂಟರ್ಪ್ರೈಸಸ್ಗಳಂದರೆ ಏನು, ಹೇಗಿರುತ್ತೆ ಅಂತ. ಓಕೆ ಸ್ನೇಹಿತರೆ, ಈ MSME ರಿಲೇಟೆಡ್ ಆಗಿ ಒಂದು ಇನಿಷಿಯೇಟಿವ್ ಗೌರ್ಮೆಂಟ್ ಆಫ್ ಇಂಡಿಯಾ ತೆಗೆದುಕೊಳ್ಳುತ್ತೆ, ದಟ್ಸ್ ಮುದ್ರಾ ಸ್ಕೀಮ್, ಪ್ರಧಾನಮಂತ್ರಿ ಮುದ್ರಾ ಯೋಜನಾ, PMMY ಅಂತ ಕರಿತೀವಿ. ಅದನ್ನು ಮುದ್ರಾ ಯೋಜನೆ ಅಂತಲೇ ಮೋರ್ ಪಾಪ್ಯುಲರ್. ವಾಟ್ ಈಸ್ ಮುದ್ರಾ? ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಕರಿತೀವಿ. M ಫಾರ್ ಮೈಕ್ರೋ, ಯೂನಿಟ್ ಡೆವಲಪ್ಮೆಂಟ್, ರೀಫೈನಾನ್ಸ್ ಏಜೆನ್ಸಿ ಅಂದರೆ ಚಿಕ್ಕ ಘಟಕಗಳಿಗೆ ಹೂಡಿಕೆ, ಸಾಲ ಮಾಡೋದಕ್ಕೆ ಫೆಸಿಲಿಟಿ ಕೊಟ್ಟು ಅವ್ನು ಬೆಳೆಸಬೇಕು ಅಂತೇಳಿ. ಎಲ್ಲ ದೊಡ್ಡ ದೊಡ್ಡ ಉದ್ದಿಮೆಗಳೇ ಬೆಳೀತಾ ಹೋದರೆ ನಮ್ಮದು ರೂರಲ್ ಇಂಡಿಯಾ, ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಏನು ಸಿಟಿಗಳಿದ್ದಾವಲ್ಲ, ಟೈರ್ 2, ಟೈರ್ 4 ಸಿಟಿಗಳಲ್ಲೆಲ್ಲ ಉದ್ಯಮಗಳು ಹುಟ್ಟುಕೋಬೇಕು. ಅದಕ್ಕೋಸ್ಕರ ಮುದ್ರಾ ಸ್ಕೀಮ್ ಮೂಲಕ ಅವರಿಗೆ ಸಾಲ ಸೌಲಭ್ಯ ಒದಗಿಸುವಂಥ ಫೆಸಿಲಿಟಿ ಇದೆ. ದಿಸ್ ಈಸ್ ಆಲ್ಸೋ ನೆನಪಿರಬೇಕು, ಅಲ್ಲಿ ಹೆಸರಲ್ಲಿದೆ ರೀಫೈನಾನ್ಸ್, ಪುನರ್ಧನ ಏಜೆನ್ಸಿ ಹೊರತು ನೇರವಾಗಿ ಸಾಲ ಕೊಡಲ್ಲ, ನೀವು ಬ್ಯಾಂಕ್ ಮೂಲಕನೇ ಸಾಲ ಪಡಿಬೇಕು. ಅದಕ್ಕೆ ಅಶ್ಯೂರೆನ್ಸ್ ಆಗಿ ನಿಲ್ಲುತ್ತೆ, ರೀಫೈನಾನ್ಸ್ ಅಶ್ಯೂರೆನ್ಸ್ ಆಗಿ ಮುದ್ರಾ. ಈ ಮುದ್ರಾ ಯೋಜನೆಯಲ್ಲಿ ಶಿಶು, ಕಿಶೋರ್, ತರುಣ್ ಅಂತ 3 ಬಗೆಯ ಸಾಲ ವ್ಯವಸ್ಥೆ ಇದೆ. ಅಂದರೆ ಅತಿ ಚಿಕ್ಕದಾಗಿ ಮೊದಲನೇ ಹಂತದಲ್ಲಿ ನೀವು ಸಾಲ ಪಡಿಬೇಕಾದ್ರೆ ಶಿಶು, ಆನಂತರ ಕಿಶೋರ್, ಆಮೇಲೆ ತರುಣ್, ಹೀಗೆ 3 ಬಗೆಯ ಸಾಲದ ವ್ಯವಸ್ಥೆ ಕೂಡ ಇರುತ್ತೆ. ಇದು ಮುದ್ರಾ ಯೋಜನೆ. ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಆತ್ಮನಿರ್ಭರ್ ಭಾರತ್. ವಾಟ್ ಈಸ್ ಆತ್ಮನಿರ್ಭರ್ ಭಾರತ್ ಅಂತ ಕೇಳಿದರೆ, ಇಟ್ಸ್ ಎಕನಾಮಿಕಲ್ ವಿಷನ್ ಆ್ಯಂಡ್ ಎಕನಾಮಿಕ್ ಇನಿಷಿಯೇಟಿವ್. ಕೋವಿಡ್ ಉತ್ತರ ಭಾರತದಲ್ಲಿ ಭಾರತದ ಎಕಾನಮಿನ ಬೂಸ್ಟ್ ಮಾಡಬೇಕು ಅಂತ ಭಾರತ ಸರ್ಕಾರ ತೆಗೆದುಕೊಂಡಂಥ ಅತಿ ದೊಡ್ಡ ಸ್ಕೀಮ್ ಇದು. ಹಲವಾರು ವಲಯದಲ್ಲಿ ನೀವು ಫೈನಾನ್ಷಿಯಲ್ ಸೆಕ್ಟರಲ್ಲಿ ಎಲ್ಲೇ ಹೋದರೂ ಆತ್ಮನಿರ್ಭರ್ ಭಾರತದ ಹೆಜ್ಜೆ ಗುರುತುಗಳು ಕಂಡುಬರ್ತವೆ. ಅಷ್ಟು ವ್ಯಾಪಕವಾಗಿ 1-2 ವರ್ಷಗಳಲ್ಲಿ ಇದು ತನ್ನ ವ್ಯಾಪ್ತಿಯನ್ನು ಹರಡಿಕೊಂಡಿದೆ. ಸೆಲ್ಫ್ ರಿಲಯಂಟ್ ಭಾರತ ಅಥವಾ ಸ್ವಾವಲಂಬಿ ಭಾರತ ಮಾಡಬೇಕು ಅಂತ. ಯಾಕೆಂದರೆ ಈ ಕೋವಿಡ್ ಏನು ಮಾಡ್ತು ಅಂತ ನಿಮಗೆ ಗೊತ್ತು, ಒಂದೇ ಸರಿ ದೇಶದ ಗಡಿಗಳನ್ನೆಲ್ಲ ಬಂದ್ ಮಾಡಿಬಿಡುತ್ತೆ. ಬಂದ್ ಮಾಡಿದಾಗ ತರೋದು ಕೊಡೋದು ಎಲ್ಲ ವ್ಯವಸ್ಥೆಗಳಲ್ಲೂ ವ್ಯತ್ಯಾಸ ಆದಾಗ ದೇಶದ ಎಕಾನಮಿನೇ ಒಂಥರ ವಿಚಿತ್ರಕ್ಕೆ ಒಳಪಡುತ್ತೆ. ಆ ಟೈಮನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸೆಲ್ಫ್ ರಿಲಯಂಟ್ ಆಗಿರಬೇಕು, ಸ್ವಾವಲಂಬಿ ಆಗಿರಬೇಕು ಅಂತ ಭಾರತ ಸರ್ಕಾರದ ಚಿಂತನೆ ಮೂಲಕ ಬರುತ್ತೆ. ಇದು ಸೆಲ್ಫ್ ರಿಲಯನ್ಸ್ ಆಗಿರಬೇಕು, ಸ್ವಾವಲಂಬಿ ಆಗಿರಬೇಕು. ಆ ಡಿಫೆನ್ಸ್ ಸೆಕ್ಟರ್, ಸ್ಪೆಷಲಿ ನಮ್ಮ ಬಜೆಟಲ್ಲಿ ಹೆಚ್ಚು ದುಡ್ಡನ್ನು ಇನ್ವೆಸ್ಟ್ ಮಾಡೋದು ನಾವು ಡಿಫೆನ್ಸ್ ಸೆಕ್ಟರ್ಗೆ. ಡಿಫೆನ್ಸ್ ಸೆಕ್ಟರ್ನ ದುಡ್ಡನ್ನು ನೇರವಾಗಿ ವಿದೇಶಗಳಿಗೆ ಕೊಟ್ಟು ನಾವು ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ತಾಯಿದ್ದೀವಿ, ಫ್ಲೈಟ್ಸ್ ಪರ್ಚೇಸ್ ಮಾಡ್ತಾಯಿದ್ದೀವಿ, ವಾರ್ ಏರ್ಕ್ರಾಫ್ಟ್ಗಳನ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ, ಮಿಸೈಲ್ಸ್ಗಳನ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ತಡಿಬೇಕು ಅನ್ನೋದು ಒಂದು. ಸೆಲ್ಫ್ ಸಫಿಷಿಯನ್ಸಿ, ನಮಗೆ ಬೇಕಾದಷ್ಟು ವಸ್ತು ನಾವೇ ಉತ್ಪಾದನೆ ಮಾಡಬೇಕು, ಸೆಲ್ಫ್ ಸಫಿಷಿಯನ್ಸಿ ಆಗಿರಬೇಕು. ಕೋವಿಡ್ ಇನಿಷಿಯೇಟಿವ್ಸ್, ಕೋವಿಡ್ ಟೈಮಲ್ಲಿ ನಮಗೆ PPE ಕಿಟ್ಗಳು ಕೂಡ ಇರಲಿಲ್ಲ. PPE ಕಿಟ್ ತಯಾರು ಮಾಡೋದು, ಮಾಸ್ಕ್ಗಳನ್ನು ತಯಾರು ಮಾಡೋದು, ಈ ಥರದ್ದೆಲ್ಲ ಉದ್ಯಮಗಳನ್ನು ಬೆಳೆಸಬೇಕು ಅನ್ನೋದು ಇದರ ಮೊದಲ ಆರಂಭಿಕ ಇನಿಷಿಯೇಟಿವ್ ಆಗಿತ್ತು. ಆ ಟೈಮಲ್ಲಿ ಕೆಲವೊಂದು ಸ್ಲೋಗನ್ಗಳನ್ನು ಕೊಡಲಾಗತ್ತೆ. ಬ್ರೈನ್ ಡ್ರೈನ್ ಟು ಬ್ರೈನ್ ಗೈನ್ ಅಂತ. ಏನು ಭಾರತದಲ್ಲಿ ಅತ್ಯಂತ ಬುದ್ಧಿಜೀವಿ ವ್ಯಕ್ತಿಗಳು, ವಿದ್ಯಾರ್ಥಿಗಳು, ಯುವಕರು ಇರ್ತಾರೆ, ಅವರಿಗೆ ತಮ್ಮ ಟ್ಯಾಲೆಂಟ್ಗೆ ಇಲ್ಲಿ ಬರ್ತಾ ಇರುವ ಇನ್ಕಮ್ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ವಿದೇಶಗಳಿಗೆ ಹೋಗಿ ದುಡಿಮೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಬ್ರೈನ್ ಡ್ರೈನ್ ಅಂತ ಕರಿತೀವಿ. ಅಂದರೆ ನಮ್ಮ ಬುದ್ಧಿವಂತಿಕೆ ಹರಿವಾಗ್ತಾ ಇದೆ ಬೇರೆ ಕಡೆಗೆ ಅಂತ. ಅದ್ರ ಬದಲಿಗೆ ಬ್ರೈನ್ ಗೇನ್, ಬೇರೆ ದೇಶಗಳಲ್ಲಿರುವಂಥ ಬುದ್ಧಿನೂ ನಮ್ಮಲ್ಲೇ ಬರಬೇಕು, ನಮ್ಮ ದೇಶ ಬುದ್ಧಿ ಎಲ್ಲೂ ಹೋಗ್ದಂಗೆ ಕಾಪಾಡಬೇಕು. ದಿಸ್ ಈಸ್ ಕಾಲ್ಡ್ ಬ್ರೈನ್ ಗೇನ್ ಅಂತ. ಹಾಗೆಯೇ ವೋಕಲ್ ಫಾರ್ ಲೋಕಲ್, ನಾವು ಎಲ್ಲೆಲ್ಲಿದೋ ಆನ್ಲೈನ್ ಪರ್ಚೇಸ್ ಮೂಲಕ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ತರಿಸೋ ಬದಲು ಲೋಕಲ್, ಸ್ಥಳೀಯವಾಗಿ ನಾವು ಉತ್ಪಾದಕರಿಗೆ ಗೌರವಿಸಬೇಕು, ಅವ್ರ ಹತ್ರ ಬೈ ಮಾಡಬೇಕು ಅನ್ನೋ ವೋಕಲ್ ಫಾರ್ ಲೋಕಲ್ ಅಂತ ಒಂದು ಕೋಟ್ ಬರುತ್ತೆ. ಹಾಗೆ ಲೋಕಲ್ ಫಾರ್ ಗ್ಲೋಬಲ್, ನಮ್ಮಲ್ಲಿರೋರನ್ನ ನಾವು ಬೆಂಬಲಿಸಬೇಕು, ಉದ್ಯಮಿಗಳನ್ನ, ವ್ಯಾಪಾರಿಗಳನ್ನು, ಜೊತೆಗೆ ಅವರು ಜಾಗತಿಕ ಮಟ್ಟದ ವ್ಯಾಪಾರವನ್ನು ವೃದ್ಧಿಸಬೇಕು. ಲೋಕಲ್ ಫಾರ್ ಗ್ಲೋಬಲ್ ಅಂತ ಇನಿಷಿಯೇಟಿವ್ ತಗೋತಾರೆ. ಅದೇ ರೀತಿ ಮೇಕ್ ಇನ್ ಇಂಡಿಯಾ ಫಾರ್ ವರ್ಲ್ಡ್ ಅಂತ, ಮೇಡ್ ಇನ್ ಇಂಡಿಯಾ ಜೊತೆಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಂತು. ಮೇಕ್ ಇನ್ ಇಂಡಿಯಾ ಫಾರ್ ದ ವರ್ಲ್ಡ್, ನಾಟ್ ಓನ್ಲಿ ಫಾರ್ ಅಸ್, ನಮಗೋಸ್ಕರ ಅಲ್ಲ, ಜಗತ್ತಿಗೆ ರಫ್ತು ಮಾಡುವಷ್ಟು ನಾವು ಬೆಳೀಬೇಕು, ಬೆಳೆಸಬೇಕು ಅನ್ನೋದು ಇಲ್ಲಿ ಕಾನ್ಸೆಪ್ಟ್ ಆಗಿ ಬರುತ್ತೆ. ಇದು ಆತ್ಮನಿರ್ಭರ್ ಭಾರತದ ಒಂದಷ್ಟು ಕಾನ್ಸೆಪ್ಟ್ಗಳು. ಇದರಡಿ ಬೇರೆ ಬೇರೆ ಪ್ರಾವಿಡೆಂಟ್ ಫಂಡ್ ಫೆಸಿಲಿಟಿ, ಉದ್ದಿಮೆಗಳಿಗೆ ಇನಿಷಿಯೇಟಿವ್ಸ್ ಕೊಡೋಂಥದ್ದು, ರೀಫೈನಾನ್ಸ್ ಮಾಡೋವಂಥದ್ದು, ಫಂಡ್ಸ್ ಕೊಡೋಂಥದ್ದು, ತುಂಬ ಸೌಲಭ್ಯಗಳನ್ನು ಆತ್ಮನಿರ್ಭರ್ ಭಾರತ್ ಯೋಜನೆ ಹಮ್ಮಿಕೊಂಡಿದೆ. ಇತ್ತೀಚೆಗೆ DPSUಗಳನ್ನು ಸ್ಟಾರ್ಟ್ ಮಾಡಿದೆ. ಹಲವಾರು ಡಿಫೆನ್ಸ್ ಪ್ರಾಡಕ್ಟ್ ಯೂನಿಟ್ಗಳನ್ನು
ಭಾರತ ಸರ್ಕಾರ ಆರಂಭ ಮಾಡಿದೆ. ಇದೆಲ್ಲದಕ್ಕೂ ಕಾರಣ ಏನಂದರೆ ಆತ್ಮನಿರ್ಭರ್ ಭಾರತ್ ಯೋಜನೆ. ಸ್ನೇಹಿತರೆ, ಬ್ಯಾಂಕಿಂಗ್ ಸೆಕ್ಟರಲ್ಲಂತೂ ನಿಮಗೆ ಗೊತ್ತಾಯಿದೆ ತುಂಬ ಡ್ರಾಸ್ಟಿಕ್ಕಾದ ಬದಲಾವಣೆ ಆಗುತ್ತೆ. ನೋಡ್ತಾ ಇದ್ದಂಗೆ ಇದ್ದ ಬ್ಯಾಂಕ್ಗಳೆಲ್ಲ ಬೋರ್ಡ್ ಚೇಂಜ್ ಮಾಡ್ಕೋತವೆ. ನಾವೇನು ಅಷ್ಟು ಬ್ಯಾಂಕ್ ಇತ್ತು ರಾಷ್ಟ್ರೀಕರಣದಲ್ಲಿ ಅಷ್ಟು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಲಾಯಿತು ಅಂತ ಹೇಳ್ತೀವಿ. ಆ ರಾಷ್ಟ್ರೀಕರಣಗೊಂಡ ಬ್ಯಾಂಕ್ಗಳೆಲ್ಲ ಮರ್ಜ್ ಆಗ್ತಾ ಬರ್ತಾವೆ ಒಂದಕ್ಕೊಂದು. ಹಾಗಾಗಿ ಯಾವ ಬ್ಯಾಂಕ್ ಇದೆ ಯಾವ ಬ್ಯಾಂಕ್ ಇಲ್ಲ ಅಂದು ಸಾಮಾನ್ಯ ಜನರಿಗೆ ಅರ್ಥನೇ ಆಗಲ್ಲ, ಅಷ್ಟು ಕನ್ಫ್ಯೂಷನ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಗೊತ್ತಿರಬೇಕು, ಬ್ಯಾಂಕ್ಗಳಲ್ಲಿ ಹಲವು ವಿಧ, ಮೇಜರಾಗಿ 4 ಸೆಕ್ಟರ್ ತಗೋತೀವಿ ನಾವು. ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ, ವಾಣಿಜ್ಯ ಬ್ಯಾಂಕಲ್ಲಿ ಸಾರ್ವಜನಿಕ ಬ್ಯಾಂಕ್ಗಳು ಇರ್ತಾವೆ, ಗೌರ್ಮೆಂಟ್ ಏನು ಕಂಟ್ರೋಲ್ಡ್ ಗೌರ್ಮೆಂಟಿಂದ ನಿರ್ವಹಿಸೋವಂಥದ್ದು. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಇರ್ತವೆ, ರೀಜನಲ್ ರೂರಲ್ ಬ್ಯಾಂಕ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಆ್ಯಂಡ್ ಫಾರಿನ್ ಬ್ಯಾಂಕ್ ವಿದೇಶಿ ಬ್ಯಾಂಕ್ಗಳು ಅಂತ ಇರ್ತವೆ. ಜೊತೆಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ SFBs ಅಂತ ಬರ್ತವೆ. ಪೇಮೆಂಟ್ ಬ್ಯಾಂಕ್ಸ್ ಅಂತ ಸಿಸ್ಟಮ್ ಇದೆ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಪೇಟಿಎಮ್ ಬ್ಯಾಂಕ್ಗಳು ಎಲ್ಲ ಬರ್ತಾವಲ್ಲ ಅವು. ಜೊತೆಗೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ರೂರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಬರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ನೋಡ್ತಾ ಬರೋಣ. ವೆರಿ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಏನಿದೆ ಅದು ನಾವು ಮೊದಲು 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು, ಆ ನಂತರ 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು ಅಂತೆಲ್ಲ ಮಾತಾಡ್ತಿರ್ತೀವಲ್ಲ, ಆ ಎಲ್ಲ ಬ್ಯಾಂಕ್ಗಳು ಇವತ್ತು ಮರ್ಜಾಗಿ ಅಂತಿಮವಾಗಿ ಈಗ ನೋಡುವಂಥದ್ದು, ಇನ್ನು ಕೆಲವು ವರ್ಷಕ್ಕೆ ಇದಿರುತ್ತೋ ನಾಟ್ ಗ್ಯಾರಂಟಿ. ಪ್ರೆಸೆಂಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ 12 ಇದಿದ್ದಾವೆ. ಅಂದಮೇಲೆ ಪ್ರೈವೇಟ್ ಸೆಕ್ಟರ್ ICICI ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಎಲ್ಲ ಬರ್ತಾವಲ್ಲ, ಆ ಥರದ ಬ್ಯಾಂಕ್ಗಳು 21 ಇದ್ದಾವೆ. ಇವತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ 12 ಇದ್ದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ 12 ಇದೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ 21 ಇದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ನಂಬರ್ 1 ಬ್ಯಾಂಕ್ SBI, ಅತಿ ಹೆಚ್ಚು ಬ್ರಾಂಚ್ಗಳೊಂದಿಗೆ ಎಲ್ಲ ದೇಶದ ಮೂಲೆಗಳಲ್ಲಿ ವ್ಯಾಪಿಸಿದೆ. ಖಾಸಗಿ ವಲಯದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ICICI ಬ್ಯಾಂಕ್ ಮತ್ತು HDFC ನಡುವೆ. ಇದರಲ್ಲಿ ICICI ಸೆಕ್ಟರ್ ಮುಂದಿದೆ, ಸೆಕ್ಟರಲ್ಲಿ HDFC ಮುಂದಿದೆ. ಅಂದರೆ ಬಂಡವಾಳ ಮತ್ತು ಹೂಡಿಕೆ ಈ ಥರದಲ್ಲೆಲ್ಲ ತೆಗೆದುಕೊಂಡಾಗ. ಜೊತೆಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ ಅಂತ, ಇದು ಕರ್ನಾಟಕದಲ್ಲಿ 2 ಮೇಜರಾಗಿ ಗೊತ್ತು ನಿಮಗೆ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತ ಇದೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಏನು ರೂರಲ್ ಬ್ಯಾಂಕ್ ಬರ್ತವೆ. ಇದು ಕೂಡ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಆರಂಭ ಮಾಡಿದ್ದು. ಇವು ಕೂಡ ಜಿಲ್ಲಾ ಮಟ್ಟಕ್ಕೆ ಒಂದೊಂದು ಇದ್ವು, ಅನಂತರ ಮರ್ಜ್ ಆಗ್ತಾ ಇವತ್ತು ದೇಶದಲ್ಲಿ ಕೇವಲ 43 ರೀಜನಲ್ ರೂರಲ್ ಬ್ಯಾಂಕ್ಗಳು ಉಳ್ಕೊಂಡಿದ್ದಾವೆ. ಜೊತೆಗೆ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಕಿರು ಹಣಕಾಸು ಬ್ಯಾಂಕ್ಗಳು ಅಂತ ಕರಿತೀವಿ. ಹಾಗೆ ರಾಜ್ಯ ಸಹಕಾರಿ ಬ್ಯಾಂಕ್ಗಳು, ಸ್ಟೇಟ್ ಅಫೆಕ್ಸ್ ಬ್ಯಾಂಕ್ಗಳು ಇರ್ತವೆ, ಅವು 32 ಇದ್ದಾವೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ದೇಶದಲ್ಲಿ ಇರೋದೇ 53. ಪೇಮೆಂಟ್ ಬ್ಯಾಂಕ್, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಎಲ್ಲ ಬರ್ತಾವಲ್ಲ ಇವು. ಹಾಗೆ ವಿದೇಶಿ ಬ್ಯಾಂಕ್ಗಳು. ಇಲ್ಲಿ ಒಂದು ನಿಮಗೆ ಗೊತ್ತಿರಬೇಕು, ಕೋಆಪರೇಟಿವ್ ಬ್ಯಾಂಕ್ ಸೆಕ್ಟರಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದೆ, ಇದನ್ನು RBI ತನ್ನ ಕಂಟ್ರೋಲಿಗೆ ತೊಗೊಂಡಿದೆ. ಮೊದಲು ಇದನ್ನು ಸಹಕಾರ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಏನು ನಮ್ಮ ಸ್ಟೇಟಲ್ಲಿ ಇರ್ತಿತ್ತು ಅದೇ ಕಂಟ್ರೋಲ್ ಮಾಡ್ತಾಯಿತ್ತು. 2020ರಿಂದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಮೇಲೆ ನಿಯಂತ್ರಣಕ್ಕೆ ಯಾರು ಅಂದರೆ RBI ಆಗಿರುತ್ತೆ. ಬಟ್ ರೂರಲ್ ಕೋಆಪರೇಟಿವ್ ಬ್ಯಾಂಕ್ ಇನ್ನೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಂಡರ್ ಕಂಟ್ರೋಲಲ್ಲೇ ಕೆಲಸ ಮಾಡ್ತಾ ಇರ್ತವೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಶೇರ್ ಮಾರ್ಕೆಟ್ ಅಂತೂ ತುಂಬ ಪೀಕಿಗೆ ಹೋಗ್ತಾ ಇದೆ. ಇದು ಯಾವ ಒಳಿತಿನ ಸೂಚನೆ ಕೆಡುಕಿನ ಸೂಚನೆ ಗೊತ್ತಿಲ್ಲ. ಶೇರ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋದು ನಿಮಗೆಲ್ಲ ಭಾಳ ಎಕ್ಸಾಮಲ್ಲಿ ಕೇಳಿರ್ತೀರ. ಸೆಬಿ ಏನು ಮನಿ ಮಾರ್ಕೆಟ್ ಇದೆಯಲ್ಲ, ಹಣದ ಮಾರುಕಟ್ಟೆಯನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲ್ ಮಾಡಿದರೆ, ಶೇರ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡುವಂಥದ್ದು ಅಥವಾ ಕ್ಯಾಪಿಟಲ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡುವಂಥದ್ದು ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ನಾವು ಶೇರ್ ಮಾರ್ಕೆಟ್ ಭಾರತದಲ್ಲಿ 2 ಪ್ರಮುಖವಾಗಿ ನೋಡ್ತೀವಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE NSE ಅಂತ ಕರಿತೀವಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಸೂಚ್ಯಂಕವನ್ನು, ಸಂವೇದಿ ಸೂಚ್ಯಂಕವನ್ನು ಸೆನ್ಸೆಕ್ಸ್, ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸೆನ್ಸೆಕ್ಸ್ ಫಾರ್ ಸೆನ್ಸಿಟಿವ್ ಇಂಡೆಕ್ಸ್. ಆ್ಯಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಿಫ್ಟಿ ಅಂತ ಸೂಚ್ಯಂಕದಿಂದ ಕರಿತೀವಿ. ಇದು ರೀಸೆಂಟ್ಲಿ ನಾನು ಈಗ ಕ್ಲಾಸ್ ಮಾಡುವಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ನಾವೆಲ್ಲ ಓದಬೇಗ ನಾವೇ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿದ್ದಾಗ 30,000 25,000 ಇತ್ತು. ಟುಡೇ ದಟ್ಸ್ 61,000 ಶೇರ್ ಮಾರ್ಕೆಟ್ನ ವ್ಯಾಲ್ಯೂ ಇವತ್ತು BSE ಸೂಚ್ಯಂಕ. ಅದೇ ರೀತಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಆಲ್ ಟೈಮ್ ಹೈ 18,000 ದಾಟಿದೆ. 60,000 ದಾಟಿರೋದು ಆಲ್ ಟೈಮ್ ಹೈ, ಆ್ಯಂಡ್ ದೆನ್ 18,000 ನಿಫ್ಟಿ ದಾಟಿರೋದು ಕೂಡ ಆಲ್ ಟೈಮ್ ಹೈ ಆಗಿದೆ. ಇಲ್ಲಿ ವಿಚಿತ್ರವಾಗಿ ಏನಂದರೆ ಇಲ್ಲಿ ಪ್ರಾಣಿಗಳನ್ನು ತೋರಿಸಿದ್ದೀನಿ. ಈ ಶೇರ್ ಮಾರ್ಕೆಟ್ ಹೀಗೆ ಏರುಗತಿಯಲ್ಲಿ ಹೋಗ್ತಾ ಇದ್ದಾಗ, ಎಲ್ಲರಿಗೂ ಲಾಭವಾಗ್ತಾ ಇದ್ದಾಗ ಅದನ್ನು ಗೂಳಿಯಿಂದಲೂ ಬುಲ್ಲಿಂದನೂ ತೋರಿಸ್ತೀವಿ. ಅದು ನಷ್ಟಕ್ಕೆ ಹೋಗ್ತಾ ಇದೆ, ಕುಸಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅದನ್ನ ಕರಡಿಯಿಂದಲೂ ಬೇರಿಂದಲೂ ತೋರಿಸ್ತೀವಿ. ಬುಲ್ ಬೇರ್ ವಾರ್ ಅಂತ ಕರಿತೀವಿ. ಗೂಳಿ ಎಂದರೆ ಷೇರು ಮಾರುಕಟ್ಟೆ ಏರ್ತಾ ಇರೋದು, ಕರಡಿ ಅಂದರೆ ಷೇರು ಮಾರುಕಟ್ಟೆ ಕುಸಿತಾ ಇರೋದು ಮೂಲಕ ಇಂಡೆಕ್ಸ್ ಮಾಡ್ತಾ ಬರ್ತೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಅರ್ಥವ್ಯವಸ್ಥೆ. ತುಂಬ ಇನ್ಡೆಪ್ತ್ ಕಾನ್ಸೆಪ್ಟು, ದೊಡ್ಡ ಕಾನ್ಸೆಪ್ಟ್ ಮಾತಾಡೋದು, ಸಣ್ಣ ವಿಚಾರಗಳು
ಕೆಲವೊಬ್ರಿಗೆ ಗೊತ್ತಿರಲ್ಲ, ಯಾಕಂದರೆ ಎಕಾನಮಿ ಡೀಟೇಲಾಗಿ ಅನಾಲಿಸಿಸ್ ಅಥವಾ ಓದದೇ ಇದ್ದವರಿಗೆ. ಎಕನಾಮಿಕಲ್ಲಿ 3 ಸಿಸ್ಟಮ್ಗಳು ಕಾಣ್ತೀವಿ ನಾವು ಪ್ರಮುಖವಾಗಿ. ಸಮಾಜವಾದಿ ಸೋಷಿಯಲಿಸ್ಟಿಕ್, ಅದನ್ನು ಸಮ್ಟೈಮ್ ಕಮ್ಯುನಿಸ್ಟಿಕ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ ಮತ್ತು ಅಲ್ಲಿ ನಡೆಯೋ ದೇಶದ ಒಳಗಿನ ಕಂಪ್ಲೀಟ್ ಎಕನಾಮಿಕ್ ಸಿಸ್ಟಮ್ ಅಂಡರ್ ಕಂಟ್ರೋಲ್ ಆಫ್ ಗೌರ್ಮೆಂಟ್, ಸರ್ಕಾರದ ನಿಯಂತ್ರಣದಲ್ಲಿ ನಡೀತಾ ಇರುತ್ತೆ. ಎರಡನೇದು ಬಂಡವಾಳಶಾಹಿ ಕ್ಯಾಪಿಟಲಿಸ್ಟಿಕ್. ಇಲ್ಲಿ ಸರ್ಕಾರದ ನಿಯಂತ್ರಣನೇ ಇರಲ್ಲ, ಸರ್ಕಾರ ಕೇವಲ ಪೊಲೀಸಿಂಗ್ ಆ್ಯಂಡ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರುತ್ತೆ. ಒಳಗಡೆ ಎಕನಾಮಿಕ್ ಸಿಸ್ಟಮ್ ಕಂಪ್ಲೀಟ್ಲಿ ರನ್ ಬೈ ಪ್ರೈವೇಟ್ ಪೀಪಲಿಂದ ನಡೀತಾ ಇರೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ಮೋರಾಲೆಸ್ 95% ಎಬೋ ಫೈನಾನ್ಷಿಯಲ್ ಸಿಸ್ಟಮ್ ನಡೀತಾ ಇರೋದು, ಎಕನಾಮಿಕ್ ಸಿಸ್ಟಮ್ ನಡೀತಾ ಇರೋದು ಪ್ರೈವೇಟ್ ಸೆಕ್ಟರ್ ಮೂಲಕ. ಇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಮಿಕ್ಸ್ಡ್ ಅಂತ ಅಂದರೆ ಗೌರ್ಮೆಂಟು ಇನ್ವಾಲ್ವ್ಮೆಂಟ್ ಇರುತ್ತೆ, ಪ್ರೈವೇಟು ಇನ್ವಾಲ್ವ್ಮೆಂಟ್ ಇರುತ್ತೆ. ಪ್ರೈವೇಟ್ ಮೇಲೆ ಸರ್ಕಾರದ ಒಂದು ನಿಧಾನವಾದ ಕಾಣದ ಕೈಯ ಕಂಟ್ರೋಲ್ ನಡೆಯಿರುತ್ತೆ. ದಿಸ್ ಈಸ್ ಕಾಲ್ಡ್ ಮಿಕ್ಸ್ಡ್ ಎಕಾನಮಿ. ಭಾರತದಲ್ಲಿ ನೀವು ನೋಡಿರ್ಬೋದು, ರೈಲ್ವೆ ಕಂಪ್ಲೀಟ್ ಅಂಡರ್ ದ ಕಂಟ್ರೋಲ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಆ್ಯಂಡ್ ಮೆಟ್ರೋಗಳು ಕಂಟ್ರೋಲ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಗಳ ಇನಿಷಿಯೇಟಿವ್ಸ್ ಮೂಲಕ ನಡೀತಾ ಇರುತ್ತೆ. ಗೌರ್ಮೆಂಟ್ ಬಸ್ಸಸ್ಗಳಿರ್ತವೆ, ಗೌರ್ಮೆಂಟ್ ಇಂಡಸ್ಟ್ರಿಗಳಿದೆ, BSNL ಇದೆ. ಇವೆಲ್ಲ ನೋಡಿದಾಗ ನಾವು ಏನು ಅನಿಸುತ್ತೆ ಅಂದರೆ ಹೈವೇಗಳಿದ್ದಾವೆ. ಇವತ್ತು ಹೈವೇಗಳು ಕೂಡ ಪ್ರೈವೇಟೈಸ್ ಆಗ್ತಾಯಿದೆ, ಹೈವೇಗಳು. ಅದೆಲ್ಲ ನೋಡಿದಾಗ ಭಾರತದಲ್ಲಿ ಒಂದಷ್ಟು ಗೌರ್ಮೆಂಟ್ ಸೆಕ್ಟರ್ ಇದೆ, ಒಂದಷ್ಟು ಪ್ರೈವೇಟ್ ಸೆಕ್ಟರ್ ಇರೋದ್ರಿಂದ ಮಿಶ್ರ ಆರ್ಥಿಕ ವ್ಯವಸ್ಥೆ ಹೊಂದಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಮಾರ್ಕೆಟ್ ಬೇಸ್ಡಲ್ಲಿ, ಮಾರುಕಟ್ಟೆ ಆಧಾರಿತವಾಗೂ ಎಕನಾಮಿಕ್ ಸಿಸ್ಟಮನ್ನು ಅನಾಲಿಸಿಸ್ ಮಾಡ್ತೀವಿ. ಇಲ್ಲಿ 3 ಪ್ರಮುಖವಾಗಿ ತಗೋತೀವಿ. ಮುಕ್ತ ಆರ್ಥಿಕ ವ್ಯವಸ್ಥೆ, ಆ ದೇಶದೊಳಗೆ ಯಾವುದೇ ನಿರ್ಬಂಧ ಇಲ್ಲದೆ ವಸ್ತುವನ್ನು ಒಳಗೆ ತೆಗೆದುಕೊಂಡು ಬರ್ಬೋದು, ಯಾವುದೇ ನಿರ್ಬಂಧ ಇಲ್ಲದ ಹಾಗೆ ವಸ್ತುವನ್ನು ಹೊರಗೆ ತೆಗೆದುಕೊಂಡು ಹೋಗ್ಬೋದು. ಇಟ್ಸ್ ಓಪನ್ ಮಾರ್ಕೆಟ್ ಸಿಸ್ಟಮ್ ಅಂತ. ಇವತ್ತೇನು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ WTO ಇದೆ, WTO ಇಡೀ ಜಗತ್ತನ್ನು ಓಪನ್ ಮಾರ್ಕೆಟ್ ಸಿಸ್ಟಮಿಗೆ ತರಬೇಕು. ಯಾವ ದೇಶದ ವಸ್ತು ಯಾವ ದೇಶಕ್ಕಾದ್ರೂ ಹೋಗಿ ಮಾರ್ಬೋದು, ಯಾವ ದೇಶದ ವಸ್ತುವನ್ನು ಯಾರು ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ಅಲ್ಲಿ ಇಂಪೋರ್ಟ್ ಡ್ಯೂಟಿ, ಎಕ್ಸ್ಪೋರ್ಟ್ ಡ್ಯೂಟಿ, ರಿಸ್ಟ್ರಿಕ್ಷನ್ಸು ಇವ್ಯಾವುದೂ ಇರಬಾರ್ದು ಅಂತಲೇ ಪ್ರಯತ್ನ ಮಾಡ್ತಿದೆ WTO. ಆದರೆ ಇವತ್ತು ಜಗತ್ತಿನಲ್ಲಿ ಯಾವ ದೇಶನೂ 100% ಓಪನ್ ಮಾರ್ಕೆಟ್ ಸಿಸ್ಟಮ್ಗೆ ಇವತ್ತೂ ರೆಡಿ ಇಲ್ಲ. ಆದರೆ ಈ ಸಿಸ್ಟಮ್ ಇರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀವಿ. ಮುಚ್ಚಿದ ಆರ್ಥಿಕ ವ್ಯವಸ್ಥೆ ಅಂದರೆ ಕ್ಲೋಸ್ಡ್ ಎಕನಾಮಿ, ಕಂಪ್ಲೀಟ್ ಬಂದ್. ಆ ದೇಶಕ್ಕೆ ಯಾವುದೇ ವಸ್ತುಗಳನ್ನು ಒಳಗೂ ತರಕ್ಕೆ ಬರಲ್ಲ, ನೀವು ಆ ದೇಶದಿಂದ ಹೊರಗೂ ಒಯ್ಯೋಕ್ಕಾಗಲ್ಲ. ಇಟ್ಸ್ ಕಂಪ್ಲೀಟ್ ಕ್ಲೋಸ್ಡ್ ಎಕನಾಮಿಕ್ ಸಿಸ್ಟಮ್ ಅಂತ ಕರಿತೀವಿ. ಈ ಕೋವಿಡ್ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಂಪ್ಲೀಟ್ ಲಾಕ್ ಮಾಡ್ಕೋತಾರೆ. ಏರ್ಪೋರ್ಟ್ ಎಲ್ಲ ಬಂದು, ಯಾವುದೇ ಮೂಲಗಳಿಂದ ನಮ್ಮ ದೇಶದೊಳಗೆ ಏನೂ ಬರೋಂಗಿಲ್ಲ. ದಿಸ್ ಈಸ್ ಕ್ಲೋಸ್ಡ್ ಎಕಾನಮಿ ಅಂತ. ನಮ್ಮ ದೇಶದೊಳಗೆ ಏನೂ ಬರೋಂಗಿಲ್ಲ, ಏನು ತೆಗೆದುಕೊಂಡು ಹೋಗಿಲ್ಲ. ದಿಸ್ ಈಸ್ ಕ್ಲೋಸ್ಡ್ ಎಕಾನಮಿ. ಮಿಕ್ಸ್ಡ್ ಎಕಾನಮಿ ಅಂದರೆ ಒಂದು ಸ್ವಲ್ಪ ಮುಕ್ತ, ಕೆಲವೊಂದು ವಸ್ತುಗಳನ್ನು ಮುಕ್ತವಾಗಿ ಬಿಟ್ಟಿರ್ತಾರೆ, ಕೆಲವೊಂದು ವಸ್ತುಗಳಿಗೆ ರೆಸ್ಟ್ರಿಕ್ಟ್ ಮಾಡಿರ್ತಾರೆ. ಇದು ಮಿಕ್ಸ್ಡ್ ಎಕಾನಮಿ. ಇವತ್ತು ಜಗತ್ತಿನಲ್ಲಿ ಬಹುತೇಕ ಎಲ್ಲ ದೇಶಗಳಲ್ಲೂ ಮಿಕ್ಸ್ಡ್ ಎಕಾನಮಿನೇ ಫಾಲೋ ಆಗ್ತಿರೋದು. ಬಟ್ WTO ಆಶಯ ಇರೋದು ಫಸ್ಟ್ ಒನ್, ಮುಕ್ತಕ್ಕೆ ಒಯ್ಯಬೇಕು ಅಂತ. ಆ್ಯಸ್ ಇಟ್ ಈಸ್ ಬೇರೆ ದೇಶಗಳೆಲ್ಲ ಫಾಲೋ ಮಾಡುವಂತೆ ಭಾರತ ಕೂಡ ಬಹುತೇಕ ಮಿಶ್ರ ಎಕಾನಮಿನೇ ಇಲ್ಲಿ ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ತೆಗೆದುಕೊಂಡಿದ್ದೀವಿ. ಮಿಕ್ಸ್ಡ್ ಮಾಡೆಲ್ ಆಫ್ ಎಕಾನಮಿ ಇನ್ ದ ಮಾರ್ಕೆಟ್. ನಮ್ಮದು ಸಮ್ವಾಟ್ ಮುಕ್ತನೂ ಇದೆ, ಸಮ್ವಾಟ್ ರೆಸ್ಟ್ರಿಕ್ಟೆಡ್ ಕೂಡ ಇದೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಅಭಿವೃದ್ಧಿ ಆಧಾರಿತ ಅರ್ಥವ್ಯವಸ್ಥೆಗಳು. ಡೆವಲಪ್ಮೆಂಟ್ ಬೇಸಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳು ಡೆವಲಪ್ಡ್ ಎಕಾನಮಿ ಅಂತ ಕರಿತೀವಿ, ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸು. ಅಭಿವೃದ್ಧಿಶೀಲ ಡೆವಲಪಿಂಗ್ ಎಕಾನಮಿ ಅಂತ ಕರಿತೀವಿ. ನಾಟ್ ಅಂಡರ್ ಡೆವಲಪ್ಡ್ ಅಥವಾ ಡೆವಲಪಿಂಗ್ ಈ ಥರ ಕರಿತೀವಿ. ಈ 2 ಥರದ ಸಿಸ್ಟಮನ್ನು ನಾವು ಗುರುತಿಸ್ಬೋದಾದ್ರಿಂದ ಭಾರತದಲ್ಲಿ ನಾವು ಡೆವಲಪ್ಡ್ ಎಕಾನಮಿ ಆಗಿಲ್ಲ, ಸ್ಟಿಲ್ ಡೆವಲಪಿಂಗ್ ಎಕಾನಮಿಯಾಗಿ ನಾವು ಗುರುತಿಸ್ಕೋತೀವಿ. ಹಾಗೆ ಸ್ನೇಹಿತರೆ, ಅರ್ಥವ್ಯವಸ್ಥೆಯಲ್ಲಿ ಕೆಲವು ವಲಯಗಳನ್ನು ಮಾರ್ಕ್ ಮಾಡ್ತೀವಿ. ವಲಯಗಳಂದರೆ ಎಕನಾಮಿಕ್ ಸಿಸ್ಟಮಲ್ಲಿ ಕೃಷಿ, ಅರಣ್ಯಗಾರಿಕೆ ಅಂದರೆ ಕಾಡಿನಲ್ಲಿ ಗಿಡ ಬೆಳೆಸೋದು, ಕಾಡಿನ ಮರಗಳನ್ನು ಕಡಿದು ನಾಟ ಸಾಗಾಣಿಕೆ ಮಾಡೋದು, ಈ ಥರ ಕೆಲವೊಂದು ಸೆಕ್ಟರ್ಗಳನ್ನು ವಿ ಕಾಲ್ಡ್ ಪ್ರೈಮರಿ ಸೆಕ್ಟರ್, ಪ್ರಾಥಮಿಕ ವಲಯ. ಇಂಡಸ್ಟ್ರಿ ಆ್ಯಂಡ್ ಮೈನಿಂಗು, ಈ ಥರದ ಕೆಲ ಕ್ಷೇತ್ರಗಳನ್ನು ನಾವು ದ್ವಿತೀಯ ವಲಯ ಅಂತ ಕರಿತೀವಿ. ಕನ್ಸ್ಟ್ರಕ್ಷನ್ನು ಅವನ್ನೆಲ್ಲ ದ್ವಿತೀಯ ವಲಯಕ್ಕೆ ಸೇರಿಸ್ತೀವಿ. ತೃತೀಯ ವಲಯ ಅಂತ ಅಂದರೆ ಸೇವೆ, ಸರ್ವಿಸ್ ಮೀನ್ಸ್ ಶಿಕ್ಷಣ, ಪೊಲೀಸಿಂಗ್ ಆ್ಯಂಡ್ ದೆನ್ ಹಾಸ್ಪಿಟಲ್ಸು, ವೈದ್ಯಕೀಯ ಸೇವೆಗಳು, ಇವೆಲ್ಲವೂ ತೃತೀಯ ವಲಯಕ್ಕೆ ಬರ್ತವೆ. ಪ್ರಾಥಮಿಕ ಸಾಮಾನ್ಯ ಕೃಷಿ ಅಂತೀವಿ, ದ್ವಿತೀಯ ಕೈಗಾರಿಕೆ ಅಂತೀವಿ, ತೃತೀಯ ಸೇವೆಗಳು ಸರ್ವಿಸ್ ಸೆಕ್ಟರ್ಗೆ ಅಲೋ ಮಾಡ್ತೀವಿ. ಅದ್ರ ಜೊತೆಗೆ ಕೆಲವೊಂದು ಪುಸ್ತಕಗಳಲ್ಲಿ, ಇದು ಯಾವುದೇ ಗೌರ್ಮೆಂಟ್ ಅಥೆಂಟಿಕ್ ಸೋರ್ಸಲ್ಲಿ ನೋಡಿಲ್ಲ ನಾನು, ಕೆಲವೊಂದು ಪುಸ್ತಕದಲ್ಲಿ ಮೆನ್ಷನ್ ಆಗ್ತವೆ ಚತುರ್ಥ ವಲಯ ಅಂತ. ಚತುರ್ಥ ವಲಯದಲ್ಲಿ ಬೌದ್ಧಿಕ ಅಥವಾ ಜ್ಞಾನಾಧಾರಿತ ಏನು ಸಂಶೋಧನೆಗಳು, ರಿಸರ್ಚ್ ಸೆಂಟರ್ಸು ಇವೆಲ್ಲ ಬರ್ತಾವಲ್ಲ, ಇವನ್ನು ಅವರು ಚತುರ್ಥ ವಲಯ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೂ ಪಂಚಮ ವಲಯ ಅಂದರೆ ಬ್ಯೂರೋಕ್ರಸಿ, ಆಡಳಿತಶಾಹಿ, ಯೂನಿವರ್ಸಿಟಿ ಸಿಸ್ಟಮ್ಸ್ಗಳು,
ಇವನ್ನೆಲ್ಲ ಪಂಚಮೌಲ್ಯ ಜ್ಞಾನಾಧಾರಿತ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ ಮೇಕಿಂಗ್ ಅಂತ ಹೇಳ್ತಾರೆ, ಅಂಥವನ್ನ ನಾವು ಪಂಚಮ ವಲಯಕ್ಕೆ ಹಾಕ್ತೀವಿ. ಹೀಗೆ 4-5 ವಲಯಗಳು ಅಷ್ಟು ಪಾಪ್ಯುಲರ್ ಇಲ್ಲ, ಬಟ್ ಭಾಳ ಎಕ್ಸಾಮ್ಗಳಲ್ಲಿ ಕೇಳುವಂಥದ್ದು 1, 2, 3 ಪ್ರಾಥಮಿಕ, ದ್ವಿತೀಯ, ತೃತೀಯ. ಭಾರತ ದೇಶ ನೋಡ್ತೀವಿ ನಾವು, ಹೆಚ್ಚು ಜನ ಡಿಪೆಂಡ್ ಈವನ್ ಟುಡೇ ಆಗಿರೋಂಥದ್ದು ಕೃಷಿ ವಲಯದ ಮೇಲೆ ಹೆಚ್ಚು ಅವಲಂಬನೆ, ಪ್ರಾಥಮಿಕ ವಲಯದ ಅವಲಂಬನೆ ಆಗಿದ್ದಾರೆ. ಬಟ್ ಇನ್ಕಮ್ ಬರ್ತಾ ಇದೆಯಾ ಅನ್ನೋದು ನೋಡೋದಾದರೆ, ಜಿ ಡಿ ಪಿಗೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಭಾರತದಲ್ಲಿ ಅಗ್ರಿಕಲ್ಚರ್ ಕ್ಷೇತ್ರದಿಂದ 16.38%, 16.38%ನಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಷ್ಟೇ. ಇಂಡಸ್ಟ್ರಿ ದ್ವಿತೀಯ ವಲಯದಿಂದ 29.34, ಇದು ಬಜೆಟ್ ಫೈನಾನ್ಷಿಯಲ್ 2020-21ನ ಡಾಟಾ ಹೇಳ್ತಾ ಇರೋದು ನಾನು, 29.34, ನಿಯರ್ಲಿ 30% ಇದೆ. ಸೇವಾ ವಲಯದಿಂದ 54.27, 54.27%. ಅಲ್ಲಿಗೆ ಕೃಷಿ ವಲಯ ಕಡಿಮೆ ಇದೆ, ದ್ವಿತೀಯ ವಲಯ ಮಧ್ಯಮ 30% ಇದೆ. ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಜಿ ಡಿ ಪಿಗೆ ಬರ್ತಾ ಇರೋದು ನಮಗೆ ಸೇವಾ ವಲಯದಿಂದ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ. ಭಾರತದಿಂದ ಯಾವ ದೇಶಕ್ಕೆ ನಾವು ಹೆಚ್ಚು ರಫ್ತು ಮಾಡ್ತೀವಿ ಅಂತ, ಭಾರತದಿಂದ ಪ್ರಮುಖ ರಫ್ತಾಗುವ ದೇಶಗಳು ಯಾವ ದೇಶಕ್ಕೆ ರಫ್ತು ಮಾಡ್ತೀವಿ ಅಂತ ಅಂದರೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ನಂಬರ್ 1 16.8%, ಅದು ನಿಯರ್ಲಿ 17% ನಮ್ಮ ಎಕ್ಸ್ಪೋರ್ಟು ಅಮೇರಿಕಕ್ಕಿರುತ್ತೆ. ಹಾಗೆ ಯುರೋಪಿಯನ್ ಯೂನಿಯನ್ಗೆ ಸುಮಾರು 14.6% ಇರುತ್ತೆ. ಅರಬ್ ಎಮಿರೇಟ್ಸ್ಗೆ 9%, ಚೀನಾಕ್ಕೆ 4ನೇ ಪ್ಲೇಸಲ್ಲಿ 5.3% ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಆದರೆ ಇಂಪೋರ್ಟಿಗೆ ಬಂದರೆ, ತರಿಸ್ಕೊಳ್ಳೋಕೆ ಬಂದರೆ, ನಾವೇನು ರಿಸ್ಟ್ರಿಕ್ಷನ್ ಮಾಡಿದ್ದೀವಿ ಅದು ಮಾಡಿದ್ದೀವಿ, ನಮಗೆ ಕಾಂಪಿಟೀಟರು ನಮ್ಮ ಬಾರ್ಡ್ರಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ, ಗೇಮ್ ಬ್ಯಾನ್ ಮಾಡ್ತೀವಿ, ಆ್ಯಪ್ ಬ್ಯಾನ್ ಮಾಡ್ತೀವಿ. ಅದರ ನಡುವೆಯೂ ಈವನ್ ಟುಡೇ ನಂಬರ್ 1 ನಾವು ಯಾವ ದೇಶದಿಂದ ಹೆಚ್ಚು ತರಿಸ್ಕೋತಾ ಇದ್ದೀವಿ ಅಂದರೆ ಚೈನಾ ದೇಶದಿಂದ. ಭಾರತಕ್ಕೆ ಹೆಚ್ಚು ವಸ್ತುಗಳು ಚೈನಾದಿಂದ ಬರ್ತವೆ, 14.3% ಇಂಪೋರ್ಟ್ ಚೈನಾದಿಂದ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಆ್ಯಸ್ ಇಟ್ ಈಸ್ ಅಲ್ಲೂ ಸೆಕೆಂಡ್ ಇದೆ, ಇಲ್ಲೂ ಸೆಕೆಂಡ್ ಇದೆ. ಯುನೈಟೆಡ್ ಸ್ಟೇಟ್ಸ್ 3rd ಪ್ಲೇಸಲ್ಲಿದೆ, ಅಮೆರಿಕದಿಂದ ತರಿಸ್ಕೊಳ್ಳೋದು 3ನೇ ಪ್ರಮಾಣದಲ್ಲಿ, ಹಾಗೂ ಅರಬ್ ಎಮಿರೇಟ್ಸು 4th ಪ್ಲೇಸಲ್ಲಿದೆ. ಇದು ನಮ್ಮ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ನ ಒಂದು ಡೈಮೆನ್ಷನ್ಸ್. ನೆಕ್ಸ್ಟ್ ಬರೋಣ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಭಾಳ ಎಕ್ಸಾಮಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ನಾರ್ಮಲಿ ಕೇಳ್ತಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನ ಅಮರ್ತ್ಯ ಸೇನ್ ಮತ್ತು ಮೆಹಬೂಬುಲ್ಲಕ್, ಪಾಕಿಸ್ತಾನದ ಮೆಹಬೂಬುಲ್ಲಕ್ ಅವರು ಇದನ್ನು ಡೆವಲಪ್ ಮಾಡ್ತಾರೆ. ಹೆಚ್ಚು ಇದನ್ನು ಪ್ರಚುರಪಡಿಸೋದು ಅಮರ್ತ್ಯ ಸೇನ್ ಅವರು. ಮೆಹಬೂಬುಲ್ಲಕ್ ಅವ್ರ ಜೊತೆಗೆ ಇನ್ನಿಬ್ಬರು ಸ್ನೇಹಿತರು ಸೇರಿಕೊಂಡು, ಮೇಘನಾಥ್ ಸಹಾಯ್ ಅವರೆಲ್ಲ ಸೇರಿಕೊಂಡು ರೂಪಿಸಿರ್ತಾರೆ. ಭಾಳ ಎಕ್ಸಾಂಪಲ್ ನಮಗೆ ಇಷ್ಟು ಗೊತ್ತಿದ್ರೆ ಸಾಕು, ಮೆಹಬೂಬುಲ್ಲಕ್ ಮತ್ತು ಅಮರ್ತ್ಯ ಸೇನ್ ಇವೆರಡು ಹೆಸರುಗಳು ಗೊತ್ತಿದ್ರೆ ಸಾಕು. ಇದನ್ನು ಮೆಜೂರ್ ಮಾಡೋದು, ಇವತ್ತು ಜಗತ್ತಿನಾದ್ಯಂತ ದೇಶಗಳಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳತೆ ಮಾಡುವಂಥದ್ದು UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋ ಸಂಸ್ಥೆ ಮೆಜೂರ್ ಮಾಡಿ ಈ ದೇಶ ಇಂಥ ರ್ಯಾಂಕಲ್ಲಿದೆ ಅಂತ ಹೇಳುತ್ತೆ. ಇಲ್ಲಿ ಮುಖ್ಯವಾಗಿ 3 ಮಾನಕಗಳನ್ನು ಇಟ್ಕೋತಾರೆ. ಮುಖ್ಯವಾಗಿ 3 ಮಾನಕಗಳು ಅಂದರೆ ಲಾಂಗೆವಿಟಿ ಆಫ್ ಲೈಫ್ ಅಂತ ಕರೀತಾರೆ, ಎಷ್ಟು ವರ್ಷ ಬದುಕ್ತೀರಾ ಅಂತ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ, ನಿರೀಕ್ಷಿತ ಜೀವಿತಾವಧಿ. ನಾಲೆಡ್ಜ್, ಅದನ್ನು ನಾವು ಲಿಟ್ರಸಿ ಅಂತ ಮೊದಲು ಕರಿತಿದ್ವಿ, ಬಟ್ ಈಗ ಅದನ್ನು ಶೈಕ್ಷಣಿಕ ಮಟ್ಟ, ಎಜುಕೇಷನಲ್ ಸ್ಟ್ಯಾಂಡರ್ಡ್, ಶಾಲೆಗೆ ಎಷ್ಟು ವರ್ಷಗಳು ಹೋಗಿದ್ರು, ಸರಾಸರಿ ಎಷ್ಟು ಶಾಲೆಗೆ ಹೋಗಿದ್ರು ಅನ್ನೋ ಮೆಜೂರ್ ಮೇಲೆ ಎಷ್ಟು ವರ್ಷ ಶಾಲೆಗೆ ಹೋಗಿದ್ರು ಅನ್ನೋದು. 3ನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟ. ಇನ್ಕಮ್ ಅಂತ ಮೊದಲು ಮೆಜೂರ್ ಮಾಡ್ತಾಯಿದ್ವಿ, ಇನ್ಕಮನ್ನು ಸ್ವಲ್ಪ ಬದಲಾಯಿಸಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟ, ಈ 3ಅನ್ನು ಇಂಡೆಕ್ಸಾಗಿ ತಗೋತೀವಿ. ಸಿಂಪ್ಲಿಫೈ ಏನು ಅಂತಂದರೆ ಜೀವಿತಾವಧಿ, ನಿರೀಕ್ಷಿತ ಜೀವಿತಾವಧಿ, ನಂಬರ್ 2 ಶೈಕ್ಷಣಿಕ ಮಟ್ಟ, ನಂಬರ್ 3 ಜೀವನ ಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ನಥಿಂಗ್ ಬಟ್ ಇನ್ಕಮ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. 2020ರ ವರದಿಯಲ್ಲಿ ಭಾರತವು 131ನೇ ಪ್ಲೇಸಲ್ಲಿದೆ HDI ವಿಚಾರವಾಗಿ. ಓಕೆ ಸ್ನೇಹಿತರೆ, ಇನ್ನು ಕೆಲವು ಪ್ರಶ್ನೋತ್ತರಗಳು ಹಿಂದೆ ಎಕ್ಸಾಮಲ್ಲಿ ಬಂದಿದ್ದ ರಿಲೇಟೆಡ್ ಆಗಿ ಕ್ವಿಕ್ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಕೌಟಿಲ್ಯನ ಅರ್ಥಶಾಸ್ತ್ರ ಇದು ಯಾವ ರೀತಿಯಾದ ಒಂದು ಗ್ರಂಥ ಅಂತ. ಹೆಸರು ಅರ್ಥಶಾಸ್ತ್ರ ಅಂದ್ಕೊಳ್ಳಿ, ನಮ್ಮ ತಲೆ ಎಕನಾಮಿಕ್ ಬುಕ್ ಅಂತ ಅಥವಾ ಆರ್ಥಿಕ ಅಂಶಗಳ ಪುಸ್ತಕ ಅಂತ ಬಂದರೆ ರಾಂಗ್. ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು ಪೊಲಿಟಿಕಲ್, ಅದರಲ್ಲಿ ಮಂಡಲ ಸಿದ್ಧಾಂತ ಆ್ಯಂಡ್ ದೆನ್ ಸಪ್ತಾಂಗ ಸಿದ್ಧಾಂತ, ಹೀಗೆ ಹಲವು ಸಿದ್ಧಾಂತಗಳೆಲ್ಲ ಬರ್ತಾವಲ್ಲ. ಆಲ್ ಬುಕ್ಸ್ ಮೋಸ್ಟ್ಲಿ ಅದು ಪೊಲಿಟಿಕಲ್ ಕಾನ್ಸೆಪ್ಟ್ಗಳನ್ನ ಒಳಗೊಂಡಿದೆ. ಹೆಸರು ಮಾತ್ರ ಅದಕ್ಕೆ ಇಟ್ಟಿದ್ದು ಅರ್ಥಶಾಸ್ತ್ರ ಅಂತೇಳಿ. ಇದು ಈ ಕೌಟಿಲ್ಯ ಅಂದರೆ ನಿಮಗೆ ಗೊತ್ತು, ವಿಷ್ಣುಗುಪ್ತ, ಚಾಣಕ್ಯ, ಏನು ಚಂದ್ರಗುಪ್ತ ಮೌರ್ಯನ ಗುರು ಆಗಿದ್ದರು, ಮೌರ್ಯ ಸಾಮ್ರಾಜ್ಯ ಸ್ಥಾಪಕರಾಗಿದ್ದರು ಅವರೇ. ಇವರು ಬರೆದಂಥ ಪುಸ್ತಕ ಎಲ್ಲೂ ಸಿಗ್ತಾ ಇರಲಿಲ್ಲ. 1905 ಮೈಸೂರು ಓರಿಯೆಂಟಲ್ ಲೈಬ್ರರಿ ಗ್ರಂಥಪಾಲಕರಾದ ಶ್ಯಾಮಶಾಸ್ತ್ರಿಯವರು ಆ ಪುಸ್ತಕವನ್ನು ತಮ್ಮ ಲೈಬ್ರರಿಲಿ ಐಡೆಂಟಿಫೈ ಮಾಡ್ತಾರೆ. ಆನಂತರ ಇದು ಜಗತ್ತಿಗೆಲ್ಲ ಪ್ರಚಾರ ಆಯಿತು. ಇವತ್ತು ಪೊಲಿಟಿಕಲ್ ಥಾಟಲ್ಲಿ ಪ್ರಮುಖ ಕೃತಿಯಾಗಿ ನಿಲ್ಲುತ್ತೆ ಕೌಟಿಲ್ಯ ಅವರ ಅರ್ಥಶಾಸ್ತ್ರ, ನಾಟ್ ಎಕನಾಮಿಕ್ ಥಾಟ್. ಸ್ನೇಹಿತರೆ, ಹಾಗಾದರೆ ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ
ಈ ಪುಸ್ತಕದ ಲೇಖಕರು ಯಾರು? ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದರ ಲೇಖಕರು ದಾದಾಬಾಯಿ ನವರೋಜಿ ಅವರು. ದಾದಾಬಾಯಿ ನವರೋಜಿ ಅಂದರೆ ನಿಮಗೆ ಗೊತ್ತು, ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಅವರು ಸಂಪತ್ತು ಸೋರಿಕೆ, ಡ್ರೈನ್ ಥಿಯರಿ ಅಂತ ಹೇಳ್ತಾರೆ. ಭಾರತದಿಂದ ಸಂಪತ್ತು ಸೋರಿಕೆ ಆಗ್ತಾ ಇದೆ. ಏನು ಒಂದು ಕಾಲದಲ್ಲಿ GDPಯಲ್ಲಿ ತುಂಬ ಟಾಪಲ್ಲಿದ್ದ ದೇಶಗಳಲ್ಲಿ ಒಂದಾಗಿದ್ದ ಭಾರತ, ಬ್ರಿಟಿಷರು ಬಂದ ನಂತರ ಬಡ ದೇಶಗಳ ಪಟ್ಟಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ನಮ್ಮ ಸಂಪತ್ತು ಸೋರ್ಕೊಂಡೋಯ್ತು ಲಂಡನ್ಗೆ ಅಥವಾ ಯುನೈಟೆಡ್ ಕಿಂಗ್ಡಮ್ಗೆ. ಹೇಗೆ ಹೋಯಿತು ಅನ್ನೋದಕ್ಕೆ 6 ಮಾರ್ಗಗಳನ್ನು ಹೇಳ್ತಾರೆ. ವಿದೇಶಿ ಸರ್ಕಾರದಿಂದ ಆಳ್ವಿಕೆ ಆಗಿದ್ದೇ ಮೊದಲ ರೀಸನ್. ಕೌಶಲ್ಯಯುತ ಮತ್ತು ಶ್ರಮಿಕರನ್ನು, ಬಂಡವಾಳವನ್ನು ನಮ್ಮ ದೇಶಕ್ಕೆ ತರಲಿಲ್ಲ. ಸ್ಕಿಲ್ಡ್ ಲೇಬರ್ಸ್ ಬರಲಿಲ್ಲ, ಬಂಡವಾಳ ನಮ್ಮ ದೇಶಕ್ಕೆ ಬರಲಿಲ್ಲ. ಬಂಡವಾಳ ನಮ್ಮ ದೇಶದ ಹೊರಗೆ ಹೋಯ್ತು ಅಷ್ಟೇ. ನಮ್ಮ ಸಂಚಿತ ನಿಧಿಯಿಂದ ಆಡಳಿತ ಪಡೆಗಳಿಗೆ ಸ್ಯಾಲ್ರಿ ಕೊಡ್ತಾಯಿದ್ರು, ಆ್ಯಂಡ್ ದೆನ್ ಸೈನಿಕರಿಗೆ ಸ್ಯಾಲ್ರಿ ಕೊಡ್ತಾಯಿದ್ರು. ಇಲ್ಲಿ ಸಂಚಿತ ನಿಧಿ ದುಡ್ಡೆಲ್ಲ ಅದಕ್ಕೆ ಹೋಗ್ತಾಯಿತ್ತು. ಆ ಸೈನಿಕರು ಆಡಳಿತಶಾಹಿ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ, ಎಕ್ಸ್ಪ್ಯಾನ್ಷನ್ಗೂ ಕೂಡ ನಾವೇ ದುಡ್ಡು ಖರ್ಚು ಮಾಡಬೇಕಾಗಿ ಬಂತು. ಮುಕ್ತ ವ್ಯಾಪಾರದ ಮೂಲಕ ವಿದೇಶಿ ನೌಕರರಿಗೆ ಅತಿ ಹೆಚ್ಚು ವೇತನ ಪಾವತಿ ಮಾಡ್ತಾಯಿದ್ವಿ. ಹಾಗೂ ನಮ್ಮ ನೌಕರರು ಏನಿದ್ದಾರೆ ಅವರು ಭಾರತದಲ್ಲಿ ಗಳಿಸಿದ ಹಣವನ್ನು ವಿದೇಶದಲ್ಲಿ ಹೋಗಿ ಖರ್ಚು ಮಾಡ್ತಾಯಿದ್ರು, ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾಯಿದ್ರು. ಯಾಕೆಂದರೆ ಅವರೆಲ್ಲ ಫಾರಿನರ್ಸ್ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರು, ಇಲ್ಲಿ ಗಳಿಸಿದ ಸ್ಯಾಲ್ರಿ ಅಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಹೀಗೆಲ್ಲ ಮಲ್ಟಿಪಲ್ ರೀಸನಲ್ಲಿ ನಮ್ಮ ಸೋರಿಕೆ ಆಯಿತು ಅಂತ ಈ ಕೃತಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ದಾದಾಬಾಯಿ ನವರೋಜಿ ಅವರಿಗೆ ಕರಿತೀವಿ. ಅನ್ಅಫಿಷಿಯಲ್ ಆ್ಯಂಡ್ ಅಂಬಾಸಡರ್ ಆಫ್ ಇಂಡಿಯಾ ಅಂತಲೂ ಇವರಿಗೆ ಇನ್ನೊಂದು ನಿಕ್ ನೇಮ್ ಇದೆ. ಫಸ್ಟ್ ಅಟೆಂಪ್ಟ್, ಇವರೇ ಮೊಟ್ಟ ಮೊದಲ ಪ್ರಯತ್ನ ಮಾಡಿದ್ದು ನ್ಯಾಷನಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡೋಣ, ಭಾರತದ ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ 1876 ಮೊದಲ ಪ್ರಯತ್ನ ಮಾಡ್ತಾರೆ. ಹಾಗೂ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ತಾರೆ ಇವರು ಯುನೈಟೆಡ್ ಕಿಂಗ್ಡಮ್ಗೆ, ಫಸ್ಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಆ ಜೊತೆಗೆ ಫಸ್ಟ್ ಇಂಡಿಯನ್ ಟು ಬಿ ಬ್ರಿಟಿಷ್ MP, ಬ್ರಿಟಿಷ್ ಪಾರ್ಲಿಮೆಂಟನ್ನು ಮೊದಲ MP ಕೂಡ ಇವರೇ ಆಗಿದ್ದರು ಅನ್ನೋದು ಇಲ್ಲಿ ಪ್ರಮುಖ ವಿಚಾರ. ಓಕೆ ಸ್ನೇಹಿತರೆ, ದ ಪ್ರಾಬ್ಲಮ್ ಆಫ್ ರುಪಿ, ಇದು ಎಕನಾಮಿ ರಿಲೇಟೆಡ್ ಆದ ಪುಸ್ತಕ. ಇದನ್ನು ಬರೆದವ್ರು ಯಾರು ಅಂತ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ನಮಗೆ ಹೆಚ್ಚಾಗಿ ಗೊತ್ತಾಗೋದು ಸಂವಿಧಾನ ರಚನೆ ಮೂಲಕ, ಬಟ್ ಅವರೊಬ್ಬ ದೊಡ್ಡ ಎಕನಾಮಿಸ್ಟ್ ಆಗಿದ್ದರು ಅನ್ನೋದು ನಿಮಗೆ ಗೊತ್ತಿರಬೇಕು. ಅವರು ಮನಿ ಸ್ಟ್ಯಾಬಿಲೈಸೇಷನ್, ಹಣದ ಸ್ಥಿರತೆ, ಮಾನಿಟರಿ ಪಾಲಿಸಿ, ಹಣಕಾಸು ನೀತಿಗಳು, ಸವಕಳಿ, ಡಿಪ್ರೆಷನಿಂದ ಆಗುವ ಲಾಭಗಳೇನು, ಡಿಸ್ಟ್ರಿಬ್ಯೂಷನಲ್ ಕಾನ್ಸ್ವೆಕ್ ಅಂದರೆ ಹಂಚಿಕೆಯಿಂದ ಆಗುವ ಈ ಪರಿಸ್ಥಿತಿಗಳೇನು ಅಕೌಂಟ್ ಮೇಲೆ ಅನ್ನೋದು ರಿಲೇಟೆಡ್ ಆಗಿ ಮುಂತಾದ ಹಲವಾರು ವಿಚಾರಗಳನ್ನು ದಿಸ್ ಪ್ರಾಬ್ಲಮ್ ಆಫ್ ರುಪಿ ಪುಸ್ತಕದಲ್ಲಿ ಮೆನ್ಷನ್ ಮಾಡ್ತಾರೆ. ಇವರು ಎಕಾನಮಿಗೆ ಎಷ್ಟು ದೊಡ್ಡ ಸ್ಕಾಲರ್ ಅನ್ನೋ ಕಾರಣಕ್ಕೋಸ್ಕರನೇ ಅವರ 125ನೇ ಜನ್ಮದಿವಸ ಏನಾಗುತ್ತೆ, ಬೇಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್ನ ನಾವು ಬೆಂಗಳೂರಲ್ಲಿ ಆರಂಭ ಮಾಡ್ತೀವಿ. ಬೆಂಗಳೂರು BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ, ಅದು ಬೇಸ್ ಮೀನ್ಸ್ ಬೆಂಗಳೂರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇದು ಆರಂಭ ಆಯಿತು. ಇದು 125ನೇ ಜನ್ಮದಿನದ ಕೊಡುಗೆ. ಇದು ಭಾರತದ ಅತ್ಯುನ್ನತ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಆಗಿ ಬೆಳೆಸಬೇಕು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಏನು ಅಂಬೇಡ್ಕರ್ ಅವರು ಓದಿದ್ರು ಆ ಮಾಡೆಲಲ್ಲಿ ಬೆಳೆಸಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಇದು ಕಾರ್ಯಾರಂಭ ಮಾಡಿದೆ. ಓಕೆ ಸ್ನೇಹಿತರೆ, ಅಂಬೇಡ್ಕರ್ ಅವರ ಇತರ ಪುಸ್ತಕಗಳಂದರೆ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಫೈನಾನ್ಸ್ ಈಸ್ಟ್ ಇಂಡಿಯಾ ಕಂಪನಿ, ಎವಲ್ಯೂಷನ್ ಆಫ್ ಪ್ರಾವಿಷನಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ, ಇವೆಲ್ಲ ಎಕಾನಮಿ ರಿಲೇಟೆಡ್ ಆದ ಪುಸ್ತಕಗಳು. ಅವ್ರು ಹಲವಾರು ಪುಸ್ತಕಗಳಿದೆ. ನಾನು ಎಕಾನಮಿ ಕ್ಲಾಸ್ ಆದ್ದರಿಂದ ಎಕಾನಮಿಗೆ ರಿಲೇಟೆಡ್ ಆದ ಕೆಲವು ಪುಸ್ತಕಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ಬಗ್ಗೆ ಮತ್ತಷ್ಟು ಮಾಹಿತಿ ಅಂದರೆ 1926 ಹಿಲ್ಟನ್ ಯಂಗ್ ಕಮಿಷನ್, ಅದನ್ನು ರಾಯಲ್ ಕಮಿಷನ್ ಆಫ್ ಇಂಡಿಯನ್ ಕರೆನ್ಸಿ ಅಂತ ಕರಿತೀವಿ. ಹಿಲ್ಟನ್ ಯಂಗ್ ಕಮಿಷನ್ ಏನು ಬಂದಿತ್ತು ಅದಕ್ಕೆ ಇವ್ರು ಮಾಹಿತಿ ಕೊಡ್ತಾರೆ. ನಮ್ಮ ದೇಶದಲ್ಲಿ ಸಿಸ್ಟಮ್ ಸರಿ ಮಾಡಬೇಕು ಅಂದರೆ ಒಂದು ಸೆಂಟ್ರಲೈಸ್ಡ್ ಬ್ಯಾಂಕ್ ಬೇಕು, ಆ ಬ್ಯಾಂಕ್ ನಿರ್ಮಾಣ ಮಾಡೋದಕ್ಕೆ ಇವ್ರು ಶಿಫಾರಸು ಮಾಡಿರ್ತಾರೆ. ಅದರ ಆಧಾರ ಮೇಲೆ ಹಿಲ್ಟನ್ ಯಂಗ್ ಕಮಿಷನ್ ಆಧಾರದ RBI ನಿರ್ಮಾಣ ಆಯಿತು ಅಂತೀವಿ. RBIಗೆ ಆಗಬೇಕು ಅಂತ ಗೈಡ್ ಮಾಡಿದವರೇ ನಮ್ಮ ಅಂಬೇಡ್ಕರ್ ಅವರು ಆಗಿರ್ತಾರೆ. ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದರಿಂದ ಫುಡ್ ಸೆಕ್ಯೂರಿಟಿ. ಇವತ್ತು ನೋಡ್ತಾ ಇದ್ದೀರಿ ನೀವು ಭಾರತದಲ್ಲಿ ಈವನ್ ಟುಡೇ ಹಂಗರ್ ಇಂಡೆಕ್ಸಲ್ಲಿ ಇನ್ನೂ ಕುಸಿತಾ ಇದ್ದೀವಿ. ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ನಾವು ಕುಸಿತಾ ಇದ್ದೀವಿ. ಹಸುವಿನ ತೀವ್ರತೆ ಇನ್ನೂ ಹೆಚ್ಚಾಗ್ತಾ ಇದೆ. ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಬಗ್ಗೆ ಆವತ್ತಿನ ಕಾಲದಲ್ಲೇ ಚಿಂತನೆ ಮಾಡಿದರು. ಸೊ ಇನ್ವೆಸ್ಟ್ ಆನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಅಂಬೇಡ್ಕರ್ ಜಿಯವರು ಅವಾಗೇ ಹೇಳಿರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಪುಸ್ತಕ ಪ್ಲಾನೆಡ್ ಎಕಾನಮಿ, ಭಾಳ ಎಕ್ಸಾಮಲ್ಲಿ ಬರುವಂಥ ಮೇಜರ್ ಪುಸ್ತಕಗಳು ರಿಲೇಟೆಡ್ ಮಾಡೋ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ. ಇದನ್ನು ಬರೆದಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ಬೇಸಿಕಲಿ ನಮಗೆಲ್ಲ ಗೊತ್ತಿರೋದು ಎಂಜಿನಿಯರ್ ಆಗಿ, ಬಟ್ ಇವರು ಫಾದರ್ ಆಫ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ನಮ್ಮ ಏನು ಎಕಾನಮಿ ಪ್ಲ್ಯಾನಿಂಗ್ ಇದೆ ಅದಕ್ಕೆ ಪಿತಾಮಹನೇ ಇವರು. ಅಷ್ಟು ಎಕಾನಮಿಕ್ ಐಡಿಯಾಗಳು ಇವರಲ್ಲಿ ಕೂಡ ಇತ್ತು. ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಇವ್ರ ಪುಸ್ತಕವಾಗಿದೆ. ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾವನ್ನು 1934 ಪಬ್ಲಿಷ್ ಮಾಡಲಾಗುತ್ತೆ. 1934 ಇದು ದಶವಾರ್ಷಿಕ ಯೋಜನೆ. ನಾವು ಭಾರತದಲ್ಲಿ 1951 2014-15 ನಾವು ಪಂಚವಾರ್ಷಿಕ ಯೋಜನೆ ಫಾಲೋ ಮಾಡ್ತೀವಿ. ಬಟ್ ಇವರು ಶಿಫಾರಸು ಮಾಡಿದ್ದು
ಡಿಕೆಡಲ್ ಪ್ಲ್ಯಾನ್, ದಶವಾರ್ಷಿಕ ಯೋಜನೆಗಳನ್ನು ಪ್ಲ್ಯಾನ್ ಮಾಡಿರ್ತಾರೆ. 1,000 ಕೋಟಿ ಬಂಡವಾಳ ಹೂಡಿಕೆಯಿಂದ ಪ್ರತಿ ವರ್ಷ 6 ಪಟ್ಟು ಕೈಗಾರಿಕೋತ್ಪನ್ನ ಹೆಚ್ಚಿಸ್ಬೋದು ಅನ್ನೋದು ಇವ್ರದ್ದು ಐಡಿಯಾ ಆಗಿತ್ತು. ಆ ಪುಸ್ತಕದಲ್ಲೆಲ್ಲ ಮೆನ್ಷನ್ ಆದಂತೆ ಇವರನ್ನು ಯೋಜನೆಗಳ ಪಿತಾಮಹ ಅಂತ ಕರಿತೀವಿ. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಕೈಗಾರೀಕರಣ ಆಗಬೇಕು ಇಲ್ಲಾಂದರೆ ಮರಣ, ಅಷ್ಟು ಕೈಗಾರೀಕರಣ ಪರವಾಗಿ ವಾದ ಮಾಡುವಂಥ ಒಬ್ಬ ಅಂಬ್ಯಾಸಡರ್ ಆಗಿದ್ದರು ವಿಶ್ವೇಶ್ವರಯ್ಯ. ಆದರೆ ಒಂದು ಕಾಂಟ್ರವರ್ಸಿ ಆ ಟೈಮಲ್ಲಿ ಆಗ್ತಾ ಇದ್ದಿದೆ ಅಂದರೆ, ನಮ್ಮ ದೇಶವನ್ನು ಲೀಡ್ ಮಾಡ್ತಾ ಇದ್ದಂಥ ಪೊಲಿಟಿಕಲ್ ಲೀಡರ್ ಗಾಂಧೀಜಿಯವ್ರಿಗೂ ವಿಶ್ವೇಶ್ವರಯ್ಯನವ್ರಿಗೂ ಕ್ಲಾಶಸ್ ಸಮ್ವಾಟ್ ಇಂದ ಎಕಾನಮಿ ಮ್ಯಾಟರ್, ಪರ್ಸ್ನಲ್ ಆಗಲ್ಲ. ಇವರು ಕೈಗಾರೀಕರಣ ಇಲ್ಲವೇ ಮರಣ ಅಂತ ಹೇಳಿದರೆ, ಗಾಂಧೀಜಿಯವರು ಕೈಗಾರೀಕರಣದಿಂದನೇ ಮರಣ ಆಗ್ತದೆ, ಕೈಗಾರೀಕರಣ ಮತ್ತು ಮರಣ ಅಂತ ಇರೋರು. ಇವರು ಆಧುನೀಕರಣ, ಮಾಡರ್ನೈಸ್ ಆಗಬೇಕು, ಅರ್ಬನ್ ಡೆವಲಪ್ಮೆಂಟ್, ನಗರಾಭಿವೃದ್ಧಿ ಆಗಬೇಕು, ಇಂಡಸ್ಟ್ರಿಯಲೈಸ್ ಆಗಬೇಕು, ಕೈಗಾರೀಕರಣ ಆಗಬೇಕು ಅಂದರೆ ಅವರು ಆಧುನೀಕರಣದ ಬಗ್ಗೆ ಒಲವಿರಲಿಲ್ಲ. ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅನ್ನೋದು ಗಾಂಧೀಜಿಯವರ ವಾದ ಆಗಿತ್ತು. ನಗರಾಭಿವೃದ್ಧಿಗೆ ವಿರುದ್ಧವಾಗಿ ಗ್ರಾಮೀಣಾಭಿವೃದ್ಧಿ ಆಗಬೇಕು ಅನ್ನೋದು ಗಾಂಧೀಜಿಯವರ ವಾದ ಆಗಿತ್ತು. ದೊಡ್ಡ ದೊಡ್ಡ ಕೈಗಾರಿಕೆಗಳು ಬದಲಾಗಿ MSME, ಈಗ ಮಾತಾಡ್ಕೊಂಬಂದ್ವಿ, ಗುಡಿ ಕೈಗಾರಿಕೆಗಳನ್ನು ಗ್ರಾಮೀಣ ಮಟ್ಟದಲ್ಲೇ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದಾಗಿತ್ತು. ಹಾಗಾಗಿ ವಿಶ್ವೇಶ್ವರಯ್ಯ ಐಡಿಯಾಗಳ ಎಕಾನಮಿ ಇಂಪ್ಲಿಮೆಂಟೇಷನ್ ತುಂಬ ತಡವಾಗೋದಕ್ಕೆ ಕಾರಣ ಇದು ಒಂದು ಇರ್ಬೋದು ಅಂತ ಹಿಸ್ಟ್ರಿ ಓದುವಾಗ ನಾವು ಭಾವಿಸ್ತೀವಿ. ಸ್ನೇಹಿತರೆ, ಕಾಂಗ್ರೆಸ್ ಯೋಜನೆ ಅಂತ ಒಂದು ಪ್ಲ್ಯಾನ್ ಬರುತ್ತೆ, ಕಾಂಗ್ರೆಸ್ ಪ್ಲ್ಯಾನ್ ಅಂತ. ಈ ಕಾಂಗ್ರೆಸ್ ಪ್ಲ್ಯಾನೇ ಮುಂದೆ ನಮ್ಮ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಯೋಜನಾ ಆಯೋಗ ಉಗಮಕ್ಕೆ ಕಾರಣ ಆಗುತ್ತೆ. ಈ ಕಾಂಗ್ರೆಸ್ ಪ್ಲ್ಯಾನನ್ನು ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಆರಂಭ ಮಾಡಲಾಯಿತು ಅನ್ನೋದು ಪ್ರಶ್ನೆ ಇರೋದು. ಇದಕ್ಕೆ ಸರಿಯಾದ ಉತ್ತರ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ ಈ ಕಾಂಗ್ರೆಸ್ ಪ್ಲ್ಯಾನ್ ಅನ್ನೋದನ್ನು ಆರಂಭ ಮಾಡ್ತಾರೆ. ಕಾಂಗ್ರೆಸ್ ಪ್ಲ್ಯಾನ್ 1938 ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡ್ತಾರೆ, ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ, NPC ಅಂತ ಕರೀತಾರೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಹೇಳಿರ್ತಾರೆ ದೇಶಕ್ಕಾಗುವ ಪ್ಲ್ಯಾನನ್ನೆಲ್ಲ ರೂಪಿಸಬೇಕು ಅಂತ. ಆದರೆ ಅಷ್ಟೊತ್ತಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷಗಿರಿಯಿಂದ ರಾಜೀನಾಮೆ ಕೊಡಬೇಕಾಗಿ ಬಂತು. ಆನಂತರ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು. ರಾಷ್ಟ್ರೀಯ ಕಾಂಗ್ರೆಸ್ನ ದಿಕ್ಕು ದೆಸೆಗಳು ಬದಲಾಗ್ತಾ ಹೋದವು. ಹಾಗಾಗಿ ಸುಮಾರು 12 ವರ್ಷ ನಿಂತ್ಕೊಳ್ಳುತ್ತದು ಕಾನ್ಸೆಪ್ಟ್. ಮತ್ತೆ 1950 ಜವಾಹರ್ಲಾಲ್ ನೆಹರು ಅವರು ರಾಷ್ಟ್ರೀಯ ಯೋಜನಾ ಆಯೋಗ, ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಏನು ಮಾಡ್ತಾರೆ, ಅದರ ಹುಟ್ಟು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿಯಲ್ಲೇ ನಾವು ಗುರುತಿಸ್ಬೋದಾಗಿದೆ. ಅದಕ್ಕೆ ಫಾದರ್ ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರೆ. ಅಲ್ಲಿಗೆ ನಾವು ಪ್ಲ್ಯಾನಿಂಗ್ ಅಂತೀವಿ, ನೆಹರು ಅವ್ರಿಗೆ ಕ್ರೆಡಿಟ್ ಕೊಡ್ತೀವಿ, ಅದ್ರ ಜೊತೆಗೆ ಏಕಕಾಲದಲ್ಲೇ ಸುಭಾಷ್ ಅವ್ರಿಗೂ ಕೂಡ ಕ್ರೆಡಿಟ್ ಕೊಡಬೇಕಾಗತ್ತೆ. ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಫ್ರೇಮ್ ಮಾಡಿದ್ದು ಸುಭಾಷ್ ಚಂದ್ರ ಬೋಸ್ ಅವರು ಆಗಿರ್ತಾರೆ. ಓಕೆ ಸ್ನೇಹಿತರೆ, ಬಾಂಬೆ ಯೋಜನೆ, ಬಾಂಬೆ ಪ್ಲ್ಯಾನ್ ಅನ್ನೋದು ಕೂಡ ಎಕಾನಮಿ ಮತ್ತು ಹಿಸ್ಟ್ರಿನಲ್ಲಿ ತುಂಬ ಪ್ರಮುಖವಾದ್ದು. ಇದನ್ನು ಯಾರು ರೂಪಿಸಿದ್ರು ಅಂತ, ನೆಹರೂಜಿನ ಯೋಜನಾ ಸಮಿತಿನ, ಸುಭಾಷ್ ಚಂದ್ರ ಬೋಸ, ಎಲೈಟ್ ಗ್ರೂಪ. ಎಲೈಟ್ ಗ್ರೂಪ್ ಮೀನ್ಸ್ ಬಂಡವಾಳಶಾಹಿ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಪೀಪಲ್ಗಳ ಅಂತ ಪ್ರಶ್ನೆ ಇರೋದು. ಸರಿಯಾದ ಉತ್ತರ ಬಾಂಬೆ ಪ್ಲ್ಯಾನ್ನ 8 ಜನ ಇಂಡಸ್ಟ್ರಿಯಲಿಸ್ಟ್, ಟಾಟಾ ಅವರು ಸೇರಿದಂತೆ ಆ್ಯಂಡ್ ದೆನ್ ಬಿರ್ಲಾ ಅವರು ಸೇರಿದಂತೆ ಹಲವಾರು ಮಂದಿ ಪ್ರಮುಖ 8 ಜನರು ಇದನ್ನು ರೂಪಿಸ್ತಾರೆ. ಈ 8 ಪೀಪಲ್, ಎಲೈಟ್ ಪೀಪಲ್ಗಳು ಇದನ್ನು ರೂಪಿಸಿದ್ರು. ಇದರಲ್ಲಿ ಏನು ಹೇಳಿದರು ಅಂದರೆ 44-45 ಟೈಮಲ್ಲಿ ರೂಪಿಸ್ತಾರೆ. ಇದು ಕೃಷಿ ಸುಧಾರಣೆ ಹೇಗಾಗಬೇಕು, ತೀವ್ರಗತಿಯ ಕೈಗಾರೀಕರಣ ಹೇಗಾಗಬೇಕು, ಅಗತ್ಯ ವಸ್ತುಗಳ ಸಾಗಣೆ ಹೇಗೆ, ಟ್ರಾನ್ಸ್ಪೋರ್ಟೇಷನ್ ಹೇಗೆ ನಡಿಬೇಕು, ಉತ್ಪಾದನೆ ಹೇಗೆ ನಡಿಬೇಕು, ರಾಜ್ಯಗಳು, ಗೌರ್ಮೆಂಟ್ಗಳು ಏನು ಪಾತ್ರ ವಹಿಸಬೇಕು ಅಂತೆಲ್ಲ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಗಾಂಧಿಯನ್ ಪ್ಲ್ಯಾನ್ ಯಾರು ರೂಪಿಸಿದ್ರು? ಹೆಸರೇ ಗಾಂಧಿ ಯೋಜನೆ ಇದೆ, ಮತ್ತೇನು ಡೌಟ್ ಇಲ್ಲಿ ಅಂತ ಅಂದ್ಕೋಬೇಡ್ರಿ. ಗಾಂಧಿಯನ್ ಪ್ಲ್ಯಾನನ್ನು ರೂಪಿಸಿದವರು ಶ್ರೀಮನ್ ನಾರಾಯಣ ಅಗರ್ವಾಲ್. ಶ್ರೀಮನ್ ನಾರಾಯಣ ಅಗರ್ವಾಲ್ ಅನ್ನೋರು ದ ಗಾಂಧಿಯನ್ ಪ್ಲ್ಯಾನ್ ಎಂಬ ಎಕನಾಮಿಕ್ ಪ್ಲ್ಯಾನನ್ನು ರೂಪಿಸ್ತಾರೆ. ಏನಿತ್ತು ಇದರಲ್ಲಿ? ಇದು ಕೂಡ 44 ರೂಪಾಯಿದಾಗುತ್ತೆ. ವಿಕೇಂದ್ರೀಕೃತ ಅರ್ಥವ್ಯವಸ್ಥೆ, ಸೆಂಟ್ರಲೈಸ್ಡ್ ಆಗಬಾರ್ದು, ಡಿಸೆಂಟ್ರಲೈಸ್ಡ್ ಎಕನಾಮಿಕ್ ಸಿಸ್ಟಮ್ ಬರಬೇಕು, ಗುಡಿ ಕೈಗಾರಿಕೆಗಳ ಬೆಳವಣಿಗೆ ಆಗಬೇಕು, ಸ್ವಾವಲಂಬಿ ಗ್ರಾಮಗಳನ್ನು ಕ್ರಿಯೇಟ್ ಮಾಡಬೇಕು. ಸ್ವಾವಲಂಬಿ, ಸೆಲ್ಫ್ ರಿಲಯಂಟ್, ಏನು ಆತ್ಮನಿರ್ಭರ್ ಹೇಳ್ತೀವಿ ಅಂಥ ವಿಲೇಜ್ಗಳೇ ಬರಬೇಕು. ಸುಸ್ಥಿರತೆ, ಸಸ್ಟೈನಬಿಲಿಟಿ ಇರಬೇಕು ಅನ್ನೋದು ಗಾಂಧಿಯನ್ ಪ್ಲ್ಯಾನ್ನ ವಾದ ಆಗಿತ್ತು. ಶ್ರೀಮನ್ ನಾರಾಯಣ ಅಗರ್ವಾಲ್ ಅವರು ಇದನ್ನು ಫ್ರೇಮ್ ಮಾಡಿರ್ತಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋದಾದರೆ ಜನತಾ ಯೋಜನೆ. ಜನತಾ ಯೋಜನೆ, ಜನತಾ ಪ್ಲ್ಯಾನ್, ಪೀಪಲ್ಸ್ ಪ್ಲ್ಯಾನ್, ಇದರ ನಿರೂಪಕರು MN ರಾಯ್. MN ರಾಯ್ ಅನ್ನೋರು ಕಮ್ಯುನಿಸ್ಟ್ ಲೀಡರ್ ಆಗಿರ್ತಾರೆ ಆರಂಭದಲ್ಲಿ. ಆನಂತರ ಪಬ್ಲಿಕ್ ಪ್ಲ್ಯಾನ್, ಪೀಪಲ್ ಪ್ಲ್ಯಾನ್ ರಿಲೇಟೆಡ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಜನತಾ ಯೋಜನೆಯಲ್ಲಿ MN ರಾಯ್ ಅವ್ರನ್ನ ನಾವು ಕಮ್ಯುನಿಸ್ಟ್ ಅನ್ನೋಕ್ಕಿಂತ ಮಾನವತಾವಾದಿ, ಹ್ಯುಮ್ಯಾನಿಸ್ಟ್ ಅಂತ ಕರಿತೀವಿ. ಮಾರ್ಕ್ಸ್ ವಾದದಲ್ಲಿ ಹೆಚ್ಚು ಪ್ರೇರೇಪಣೆ ಪಡೆದಿದೆ ಇದು. ಇಂಡಿಯನ್ ಟ್ರೇಡ್ ಯೂನಿಯನಲ್ಲಿ ಕೂಡ ಇದ್ದರು. ಹಾಗೂ ಬೇಸಿಕ್ ನೆಸಿಟೀಸ್ ಆಫ್ ಲೈಫ್ ಅನ್ನೋದು ಇವರು ಮೊದಲ ಆದ್ಯತೆ. ಮನುಷ್ಯನಿಗೆ ಏನೇನೋ ಕೊಡೋದು ಆಮೇಲೆ, ಬೇಸಿಕ್ ನೆಸಿಟೀಸ್ ಏನಿದೆ ಅದು ಕೊಡಬೇಕು ಅನ್ನೋದು
ಜನತಾ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿತ್ತು. ನೆಕ್ಸ್ಟ್ ಬರೋಣ ಸರ್ವೋದಯ ಯೋಜನೆ. ಸರ್ವೋದಯ ಯೋಜನೆಯನ್ನು ಕೊಟ್ಟಂಥವರು ಜಯಪ್ರಕಾಶ್ ನಾರಾಯಣ್ ಅವರು. ಜಯಪ್ರಕಾಶ್ ನಾರಾಯಣ್ ಅವರು ಸರ್ವೋದಯ ಪ್ಲ್ಯಾನ್ ಅಂತ ಒಂದು ಯೋಜನೆಯನ್ನು ಎಕಾನಮಿಗಾಗಿ ರೂಪಿಸ್ತಾರೆ. ಇದು ಗಾಂಧಿ ಪರಿಕಲ್ಪನೆಯ ವಿನೋಬಾ ಭಾವೆಯವರ ಸರ್ವೋದಯ ವಿಚಾರಗಳಿಂದ ಪ್ರಭಾವಿತ ಆಗಿತ್ತು. ನಾವು ಸರ್ವೋದಯ ಅಂದರೆ ವಿನೋಬಾ ಭಾವೆ ನೆನಪಾಗುತ್ತೆ, ಆದರೆ ಸರ್ವೋದಯ ಪ್ಲ್ಯಾನನ್ನು ರೂಪಿಸಿದವರು ಜಯಪ್ರಕಾಶ್ ನಾರಾಯಣ್. ಕೃಷಿ, ಗುಡಿ ಕೈಗಾರಿಕೆಗಳ ಬೆಳವಣಿಗೆ, ಸ್ವಾವಲಂಬನೆ, ಭೂ ಸುಧಾರಣೆ ರಿಲೇಟೆಡ್ ಆಗಿ ಈ ವಿಚಾರಗಳು ಒಳಗೊಂಡಿರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಒಂದಿಷ್ಟು ಎಕಾನಮಿ ಕಾನ್ಸೆಪ್ಟ್ಗಳಿಗೆ ಬಂದರೆ, ಉತ್ಪಾದನಾಂಗಗಳು ಅಂತ ಕರಿತೀವಿ. ಎಕಾನಮಿನಲ್ಲಿ ಒಂದು ವಸ್ತುವನ್ನು ಒಂದು ಏನನ್ನು ಉತ್ಪಾದಿಸಬೇಕಾದ್ರೆ ಏನೇನು ಇರಬೇಕು, ಅವನ್ನು 4 ಇರ್ತಾವೆ ಉತ್ಪಾದನಾಂಗ. ಈ 4ರಲ್ಲಿ ಒಂದು ಉತ್ಪಾದನಾಂಗ ಅಲ್ಲ. ಹಂಗಾರೆ ಯಾವುದು ಉತ್ಪಾದನಾಂಗ ಅಲ್ಲ ಇಲ್ಲಿ ಅಂದರೆ ಲಾಭ ಎನ್ನುವುದು ಉತ್ಪಾದನಾಂಗ ಅಲ್ಲ. ಲಾಭ ಒಂದು ಉತ್ಪಾದನಾಂಗ ಅಲ್ಲ. ಮತ್ತು ಏನು ಉತ್ಪಾದನಾಂಗಗಳು? ಭೂಮಿ ಇರಬೇಕು. ಈಗ ಒಂದು ಹಣ್ಣು ಬೆಳೆಯೋದೇ ಇಟ್ಕೊಡ್ರೆ ಎಕ್ಸಾಂಪಲ್. ಹಣ್ಣು ಬೆಳಿಬೇಕಂದ್ರೆ ಭೂಮಿ ಇರಬೇಕು, ಒಬ್ಬ ಕೆಲಸಗಾರ ಇರಬೇಕು, ಶ್ರಮ ಬೇಕು, ಅದಕ್ಕೆ ಬೇಕಾದ ಬಂಡವಾಳ, ಬೀಜ, ಗೊಬ್ಬರ, ಕೀಟನಾಶಕ ಇತರೆ ಬೇಕು, ಬಂಡವಾಳ ಬೇಕು. ಅದನ್ನೆಲ್ಲ ಆರ್ಗನೈಸ್ ಮಾಡುವ ಒಬ್ಬ ಸಂಘಟಕ ಬೇಕು. ಒಂದು ಕೋಚಿಂಗ್ ಸೆಂಟರ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಕೋಚಿಂಗ್ ಸೆಂಟರ್ ನಡಿಬೇಕಂದ್ರೆ ಅದಕ್ಕೊಂದು ಹಾಲ್ ಬೇಕು, ದಟ್ಸ್ ಭೂಮಿ. ಪಾಠ ಮಾಡೋಕ್ಕೆ ಫ್ಯಾಕಲ್ಟಿ ಬೇಕು, ಶ್ರಮ. ಆ ಕೋಚಿಂಗ್ ಸೆಂಟ್ರಿಗೆ ಚೇರ್ಸ್ ತರಬೇಕು, ಬೋರ್ಡ್ ತರಬೇಕು, ಅದು ತರಬೇಕು, ಇದು ತರಬೇಕು, ಅದಕ್ಕೆ ಬಂಡವಾಳ ಬೇಕು. ಅದನ್ನೆಲ್ಲ ನಡೆಸೋಕ್ಕೊಬ್ಬ ಕೋಆರ್ಡಿನೇಟರ್ ಬೇಕು, ಹೀಸ್ ಸಂಘಟಕ. ಅವನಿಗೆ ಲಾಭ ಸಿಗ್ತಾ ಇರುತ್ತೆ. ಹೀಗೆ ಉತ್ಪಾದನಾಂಗ ಯಾವುದೇ ಥರ ತೊಗೊಂಡ್ರು ಈ 4 ಬೇಕೇ ಬೇಕು ಎಕಾನಮಿನಲ್ಲಿ. ಇವನು ಉತ್ಪಾದನಾಂಗ ಅಂತೀವಿ. ಈಗ ನಾವು ವಿತರಣಾಂಗಗಳ ಕಡೆ ಬರೋಣ. ಅಂದರೆ ಏನು ಉತ್ಪಾದನಾಂಗಗಳಿದ್ವು ಅವಕ್ಕೆ ಹಿಂತಿರುಗಿಸ್ಬೇಕಲ್ಲ, ರಿಟರ್ನ್ಸ್ ಕೊಡಬೇಕು ನೀವು. ಆದರೆ ಇದರಲ್ಲಿ ಯಾವುದೋ ಒಂದು ವಿತರಣಾಂಗ ಅಲ್ಲ. ಗೇಣಿ, ಕೂಲಿ, ಲಾಭ, ಹೂಡಿಕೆಯಲ್ಲಿ ಒಂದಲ್ಲ. ಯಾವುದು ಅಲ್ಲ ಅಂತಂದರೆ ಹೂಡಿಕೆ ಅಲ್ಲ. ಮತ್ತು ಯಾವುದು ಹೌದು ಅಂದರೆ ಭೂಮಿ ಇದೆಯಲ್ಲ, ಭೂಮಿಗೆ ನೀವು ಗೇಣಿ ಕೊಡ್ತೀರಾ, ಭೂಮಿಗೆ ರೆಂಟ್ ಕೊಡ್ತೀರಾ. ಶ್ರಮ, ಲೇಬರ್ಗೆ ನೀವು ಕೂಲಿ ಕೊಡ್ತೀರಾ, ವೇಜಸ್ಸನ್ನು ಕೊಡ್ತೀರಾ. ಆ್ಯಂಡ್ ಬಂಡವಾಳ, ಕ್ಯಾಪಿಟಲ್ಗೆ ಇಂಟ್ರೆಸ್ಟ್, ಬಡ್ಡಿಯನ್ನು ಕೊಡ್ತೀರಾ. ಸಂಘಟಕ, ಉದ್ದಿಮೆದಾರನಿಗೆ ಪ್ರಾಫಿಟ್, ಲಾಭವನ್ನು ಕೊಡ್ತೀರಾ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸರ್ಗೆ ನಾವು ರೆಂಟ್, ವೇಜ್ ಆ್ಯಂಡ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್, ಈ ಥರದಲ್ಲಿ ವಿತರಣಾಂಗಗಳನ್ನು ಕೊಡ್ತಾ ಬರ್ತೀವಿ. ಸ್ನೇಹಿತರೆ, ಎಕನಾಮಿಕ್ ಸೈಕಲ್, ಆರ್ಥಿಕತೆ ಈಗಷ್ಟೇ ನಾವು ಮಾತಾಡ್ತಾ ಬಂದೆ. ಶೇರ್ ಮಾರ್ಕೆಟ್ ಭಾಳ ಪೀಕಿಗೆ ಹೋಗ್ತಾ ಇದೆ. ಇದು ಯಾವುದ್ರ ಲಕ್ಷಣ? ಯಾವುದು ಒಂದು ಚಕ್ರ, ಅದು ಚಕ್ರ ಹಿಂಗೆ ರೋಲ್ ಆಗ್ತಾ ಇರತ್ತೆ. ಅದರಲ್ಲಿ ಯಾವುದು ಭಾಗ ಅಲ್ಲ ಅಂತ ಪ್ರಶ್ನೆ ಇದೆ. ಕುಸಿತ, ಶೃಂಗ, ಹಿಂಜರಿತ, ಮಹಾಕುಸಿತ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಮಹಾಕುಸಿತ ಅನ್ನೋದು ಟ್ರೇಡ್ ಸೈಕಲ್ನ ಒಂದು ಭಾಗ ಅಲ್ಲ. ಮತ್ತೇನು? ವ್ಯಾಪಾರ ಚಕ್ರ, ಟ್ರೇಡ್ ಸೈಕಲ್ ಹೇಗಿರುತ್ತೆ ಅಂತ ಅಂದರೆ, ಈಗ ನಮ್ಮದು ಎಕಾನಮಿಕ್ ಸಿಸ್ಟಮ್ ಹೆಚ್ಚು ಕಡಿಮೆ ಶೇರ್ ಮಾರ್ಕೆಟೆಲ್ಲ ಶೃಂಗದಲ್ಲಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೋ ಐ ಫೀಲ್ ಶೃಂಗ ಬೂಮಲ್ಲಿದೆ ಅಂತ. ಇದು ಸ್ವಲ್ಪ ಡೌನ್ ಆಗೋ ಸ್ಟಾರ್ಟ್ ಆಗುತ್ತೆ. ಹಿಂಜರಿತ, ರಿಸೆಷನ್ ಅಂತ ಕರಿತೀವಿ. ಅದು ಹಾಗೆ ಬಿಟ್ಬಿಟ್ರೆ ಡಿಪ್ರೆಷನ್, ಕುಸಿತಕ್ಕೆ ಹೋಗ್ಬಿಡುತ್ತೆ. ಎಕನಾಮಿಕ್ ಸಿಸ್ಟಮ್ ಕಂಪ್ಲೀಟ್ ಲಾಕ್ ಆಗಿ ಕುತ್ಕೊಂಡ್ಬಿಡುತ್ತೆ. ದಟ್ ಈಸ್ ಡಿಪ್ರೆಷನ್. ಆ ಟೈಮಲ್ಲಿ ಗೌರ್ಮೆಂಟ್ಗಳು ಇತರೆ ಇನಿಷಿಯೇಟಿವ್ಸ್ ತೆಗೆದುಕೊಂಡು ಮತ್ತೆ ಎಕನಾಮಿಕ್ ಸಿಸ್ಟಮ್ ರನ್ ಮಾಡ್ತಾ ಎತ್ತರಿಸಿದರೆ ರಿಕವರಿ, ಚೇತರಿಕೆ ಆಗುತ್ತೆ, ಮತ್ತೆ ಶೃಂಗಕ್ಕೆ ಬರುತ್ತೆ. ಶೃಂಗ, ಹಿಂಜರಿತ, ಕುಸಿತ, ಚೇತರಿಕೆ, 4 ಟ್ರೇಡ್ ಸೈಕಲ್ನ ಭಾಗಗಳು. ಬಟ್ ಇವತ್ತು ಸರ್ಕಾರಗಳು ಮತ್ತು ಎಕನಾಮಿಸ್ಟ್ಗಳು ತುಂಬ ಜಾಣರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಎಕಾನಮಿ ಹಿಂಜರಿತಕ್ಕೆ ಹೋಗೇ ಬಿಡ್ದಂಗೆ ನೋಡ್ಕೋತಾ ಇದ್ದಾರೆ. ಕುಸಿತ ಆದಮೇಲೆ ಎತ್ತೋ ಬದಲು ಹಿಂಜರಿತಕ್ಕೆ ಹೋಗೋಕ್ಕೂ ಮೊದಲೇ ರಿಸೆಷನಿಂದ ವಾಪಸ್ ತರೋವಂಥದ್ದು. ಕೋವಿಡ್ ನಂತರದ ಎಕಾನಮಿ ಸ್ಥಿತಿ ಏನಾಗುತ್ತೋ ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ ಆತ್ಮನಿರ್ಭರ್ ಭಾರತ್ ಯೋಜನೆ ಮೂಲಕ ಮತ್ತೆ ಸ್ವಲ್ಪ ರಿಕವರಿ ಮಾಡಿ ಮೇಲಕ್ಕೆ ತರ್ತಾ ಇದ್ದೀವಿ. ಈ ಥರದಲ್ಲಿ ಟ್ರೇಡ್ ಸೈಕಲ್ ನಡೀತಾ ಇರುತ್ತೆ. ಓಕೆ ಸ್ನೇಹಿತರೆ, ಬಜೆಟ್ 2021-22 ಇದ್ರದ್ದು ಒಂದಿಷ್ಟು ಹೈಲೈಟ್ಸ್ ಮಾತಾಡೋದಾದರೆ, ಸೆಂಟ್ರಲ್ ಬಜೆಟ್, ಸ್ಟೇಟ್ ಬಜೆಟ್ ಎರಡರದ್ದು ಇಲ್ಲಿ ಆರ್ಟಿಕಲ್ ಮೆನ್ಷನ್ ಮಾಡಿದ್ದೀನಿ. ಕೆಲವೊಂದು ಸಂವಿಧಾನಿಕ ವಿಚಾರನೂ ಕೇಳ್ಬೋದು. ಕೇಂದ್ರ ಬಜೆಟ್ಟು 112ನೇ ವಿಧಿ ಪ್ರಕಾರ ಆಗುತ್ತೆ. ರಾಜ್ಯ ಬಜೆಟ್ಟು 202ನೇ ವಿಧಿ ಪ್ರಕಾರ ಆಗುತ್ತೆ. 202 ಅದು 112 ಪ್ರಕಾರ ಆಗುತ್ತೆ. ಕೇಂದ್ರ ಬಜೆಟ್ ಗಾತ್ರ ಸಿಂಪಲ್ ಎಕ್ಸಾಂಪಲ್ ಕೇಳ್ಬೋದು. 34 ಲಕ್ಷ ಕೋಟಿ, 34,83,236 ಕೋಟಿ ರೂಪಾಯಿ ಆಗಿತ್ತು ಕೇಂದ್ರ ಬಜೆಟ್ನ ಸೈಜು. ರಾಜ್ಯ ಸರ್ಕಾರದ ರಾಜ್ಯ ಬಜೆಟ್ಟು 2,46,000 ಕೋಟಿ 207 ಕೋಟಿ ರೂಪಾಯಿ ಆಗಿತ್ತು. 2,46,207 crore, 2.5 ಲಕ್ಷ ಹತ್ತತ್ರ ಬರುತ್ತಿದ್ದು. ಇದು ರಾಜ್ಯ ಬಜೆಟ್ ಆಗಿತ್ತು. ಈಗ ಪ್ರಶ್ನೆಗಳಿಗೆ ಬರೋಣ. ಭಾರತ ಬಜೆಟ್ನಲ್ಲಿ ಯಾವುದು ಅತಿ ದೊಡ್ಡ ಆದಾಯ ತಂದುಕೊಡುತ್ತೆ ಅಂದರೆ, ಇಂಡಿಯನ್ ಬಜೆಟ್ಗೆ ಹೆಚ್ಚು ರೆವಿನ್ಯೂ ತಂದುಕೊಡುವಂಥ ಟ್ಯಾಕ್ಸ್ ಯಾವುದು ಅಥವಾ ಡ್ಯೂಟಿ ಯಾವುದು? ಟ್ಯಾಕ್ಸ್ ಆ್ಯಂಡ್ ಡ್ಯೂಟೀಸ್ ಎರಡು ಮಿಕ್ಸ್ ಇದೆ ಇಲ್ಲಿ. ಹಂಗಾಗಿ ಟ್ಯಾಕ್ಸ್ ಆರ್ ಡ್ಯೂಟೀಸ್ ಯಾವುದು ಅಂತ ಆದರೆ ರೈಟ್ ಆನ್ಸರ್ ಇದಕ್ಕೆ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್.
ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದೆಯಲ್ಲ, ಇದು ಅತಿ ಹೆಚ್ಚು ನಮಗೆ ಇನ್ಕಮನ್ನು ತಂದುಕೊಡುತ್ತೆ. ಇದೊಂದು ಪರೋಕ್ಷ ತೆರಿಗೆ 2017ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ವ್ಯಾಟ್ಗೆ ಇನ್ಸ್ಟೆಡ್ ಆಗಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸನ್ನು ರೀಪ್ಲೇಸ್ ಮಾಡೋ ಮೂಲಕ GST ಒಂದು ಪರೋಕ್ಷ ತೆರಿಗೆ ಬರುತ್ತೆ ಜುಲೈ 1, 2017ರಿಂದ. ಇದು 5 ಸ್ಲ್ಯಾಬಲ್ಲಿ ಟ್ಯಾಕ್ಸೇಷನ್ ಇದೆ. 0% ಅಂದರೆ ಟ್ಯಾಕ್ಸ್ ಇಲ್ಲ, ನೋ ಟ್ಯಾಕ್ಸ್ ಅಂತ ವಸ್ತುಗಳು. ಈಗ ಪುಸ್ತಕ ವ್ಯಾಪಾರ ಅದಕ್ಕೆ GST ಇಲ್ಲ, 0% ಇದೆ. 5% ಅತಿ ಅತ್ಯುಪಯುಕ್ತ ಸರಕುಗಳು, ಇದು ಎಸೆನ್ಷಿಯಲ್ ಸರಕುಗಳು ಕೆಲವಕ್ಕೆ 5% ಹಾಕ್ತಾರೆ. ಆಮೇಲೆ 12% GST ಬರುತ್ತೆ, 18% ಆ್ಯಂಡ್ 28%. ಹೀಗೆ 5 ಸ್ಲ್ಯಾಬ್ಗಳಲ್ಲಿ GST ಟ್ಯಾಕ್ಸೇಷನ್ ಇರುತ್ತೆ. ಪೆಟ್ರೋಲಿಯಂ ಉತ್ಪನ್ನಗಳು GST ವ್ಯಾಪ್ತಿಯಲ್ಲಿ ಇಲ್ಲ, ಇದು ನಮಗೆ ಗೊತ್ತಿರಬೇಕು. ಪೆಟ್ರೋಲಿಯಂ ಏನು ಪ್ರಾಡಕ್ಟ್ ಇದೆ ಇವತ್ತು ಅದಕ್ಕೆ GST ವ್ಯಾಪ್ತಿಯಲ್ಲಿ ಇಲ್ಲದೆ ಸ್ಟೇಟ್ ಗೌರ್ಮೆಂಟು ಟ್ಯಾಕ್ಸ್ ಆಗ್ತಾಯಿದೆ, ಸೆಂಟ್ರಲ್ಲು ಆಗ್ತಾಯಿದೆ, ಎರಡೂ ಹಾಕೋದ್ರಿಂದ ಅದು 100+ ಕೂತ್ಕೊಂಡಿದೆ. ಜೊತೆಗೆ ಆಲ್ಕೋಹಾಲ್ ಪ್ರಾಡಕ್ಟ್ಸ್ಗಳಿಗೂ ಕೂಡ GST ವ್ಯಾಪ್ತಿಗೆ ಬರ್ತಾ ಇಲ್ಲ. ಎಲೆಕ್ಟ್ರಿಸಿಟಿ ಏನು ವಿದ್ಯುತ್ ಶಕ್ತಿ ಇದೆ ಅದು ಕೂಡ GST ವ್ಯಾಪ್ತಿಯಲ್ಲಿಲ್ಲ. ಹೀಗೆ ಕೆಲವೊಂದು ಎಕ್ಸೆಂಪ್ಟೆಡ್ ಗುಡ್ಸ್ಗಳು ಕೂಡ ಬರುತ್ತೆ. ಮುಖ್ಯವಾಗಿ ಇವು 3 ಗೊತ್ತಿರಬೇಕು. GST ಕೌನ್ಸಿಲ್ ಅಂತ ನಾವು ಗುರುತಿಸ್ತೀವಿ. ಇದನ್ನೆಲ್ಲ ಆವಾಗವಾಗ ಆರ್ಗನೈಸ್ ಮಾಡಿ ಮೀಟ್ ಮಾಡಿ GST ಕೌನ್ಸಿಲ್ ಮೂಲಕ ತೀರ್ಮಾನಗಳನ್ನ ತೆಗೆದುಕೋತಾರೆ. GST ಕೌನ್ಸಿಲ್ನ ಚೇರ್ಮನ್ ಆಗಿ ಯಾರಿರ್ತಾರೆ ಅಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್, ಈಗೇನು ಪ್ರಚಲಿತ ನಿರ್ಮಲಾ ಸೀತಾರಾಮನ್ ಇರ್ತಾರೆ, ಅವ್ರು GST ಕೌನ್ಸಿಲ್ನ ಮುಖ್ಯಸ್ಥರಾಗಿರ್ತಾರೆ. ಅಲ್ಲಿ ಒಟ್ಟು 33 ಜನ ಇರ್ತಾರೆ ಇನ್ಕ್ಲೂಡಿಂಗ್ ಚೇರ್ಮನ್. 33 ಜನ ಹೇಗೆ ಬರ್ತಾರೆ ಅಂದರೆ 28 ಜನ ಸ್ಟೇಟ್ ಅಸೆಂಬ್ಲಿಗಳಿಂದ, ರಾಜ್ಯ ವಿಧಾನಸಭೆಗಳಿಂದ ಹಣಕಾಸು ಸಚಿವರು ಏನಿರ್ತಾರೆ ಅವ್ರು ಬಂದೇ ಬರ್ತಾರೆ 28 ಜನ. ಆ್ಯಂಡ್ ದೆನ್ ಇನ್ನು 3 ಜನ ಎಲ್ಲಿಂದ ಬರ್ತಾರೆ ಅಂದರೆ ಕೇಂದ್ರಾಡಳಿತಗಳಲ್ಲಿ, ಪಾಂಡಿಚೇರಿ, ಡೆಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಈಗ ಅಸೆಂಬ್ಲಿ ಫಾರ್ಮ್ ಆಗಿಲ್ಲ, ಬಟ್ ಆದಾಗ ಆ 3ಕ್ಕೆ ರೆಡಿ ಇದೆ. ಅಲ್ಲಿಯ ಫೈನಾನ್ಸ್ ಮಿನಿಸ್ಟರ್, ಕೇಂದ್ರಾಡಳಿತದ ಫೈನಾನ್ಸ್ ಮಿನಿಸ್ಟರ್ 3 ಜನ, ಜೊತೆಗೆ ಯೂನಿಯನ್ ಒಕ್ಕೂಟದ ಕಡೆಯಿಂದ 2, ಒಂದು ಫೈನಾನ್ಸ್ ಮಿನಿಸ್ಟರು, ಇನ್ನೊಂದು ಮಿನಿಸ್ಟರ್ ಆಫ್ ಸ್ಟೇಟ್, ಇಬ್ಬರು, ಒಟ್ಟು 33 ಜನ ಈ GST ಕೌನ್ಸಿಲಲ್ಲಿ ಇರ್ತಾರೆ. ಇದು GST ರಿಲೇಟೆಡ್ ಕತೆ. ಓಕೆ ಸ್ನೇಹಿತರೆ, ಈ ಥರದಲ್ಲಿ ಒಂದು ವ್ಯಾಗನ್ ವೀಲ್, ಇದನ್ನು ನೀವು ಪಾಸ್ ಮಾಡಿ ನೋಡ್ಬೋದು ಯಾವ್ಯಾವ ಕ್ಷೇತ್ರದಿಂದ ಇನ್ಕಮ್ ಬರುತ್ತೆ ಅಂತೇಳಿ. ಕಾರ್ಪೊರೇಟ್ ಟ್ಯಾಕ್ಸು ಮೊದಲು ಜಾಸ್ತಿ ಇತ್ತು, ಈಗ ಕಾರ್ಪೊರೇಟ್ ಟ್ಯಾಕ್ಸು 13%ಗೆ ಬಂದಿದೆ. ಇನ್ಕಮ್ ಟ್ಯಾಕ್ಸು 14% ಇದೆ. ಹೀಗೆ ಹಲವು ವಲಯಗಳಿಂದ ನಾವು ರೆವಿನ್ಯೂ ಜನ್ರೇಟ್ ಮಾಡ್ಕೋತೀವಿ. ನೆಕ್ಸ್ಟ್ ಬರೋಣ ಕರ್ನಾಟಕ ಬಜೆಟ್. ಹಂಗಾರೆ ಸ್ಟೇಟ್ ಬಜೆಟಲ್ಲಿ ಹೇಳಿರುತ್ತೆ. ನಮಗೆ ಸ್ಟೇಟ್ ಬಜೆಟ್ಗೆ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋದು ಯಾವುದು? ಸ್ಟೇಟ್ ಬಜೆಟ್ಗೆ ಹೆಚ್ಚಿಗೆ ಕಾಂಟ್ರಿಬ್ಯೂಟ್ ಮಾಡೋಂಥದ್ದು ವಾಣಿಜ್ಯ ತೆರಿಗೆ, ಕಮರ್ಷಿಯಲ್ ಟ್ಯಾಕ್ಸ್. ಇವತ್ತೇನು ಕಮರ್ಷಿಯಲ್ ಟ್ಯಾಕ್ಸ್ ಅನ್ನೋದಿದೆ ಅದು ನಮ್ಮ ರಾಜ್ಯದಲ್ಲಿ ಹೆಚ್ಚು ರೆವಿನ್ಯೂನ ಜನ್ರೇಟ್ ಮಾಡಿ ಕೊಡ್ತಾ ಇದೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ನೋಂದಣಿ ಮತ್ತು ಮುದ್ರಾಂಕದಿಂದ 12,000 ಕೋಟಿ ಸಮಥಿಂಗ್ ಬಂದರೆ ಕಮರ್ಷಿಯಲ್ ಟ್ಯಾಕ್ಸಿಂದ ನಮಗೆ 76,000 ಕೋಟಿ ಬರ್ತಾ ಇದೆ. ಜೊತೆಗೆ ಅಬಕಾರಿ ತೆರಿಗೆ ಏನು ಆಲ್ಕೋಹಾಲು ಇತರೆ ವಸ್ತುಗಳ ಮೇಲೆ ಹಾಕ್ತೀವಲ್ಲ, ಇದು 24,500 ಕೋಟಿವರೆಗೂ ಜನ್ರೇಟ್ ಮಾಡಿಕೊಡ್ತಾ ಇದೆ. ಮಾರಾಟ ತೆರಿಗೆ, ಸೇಲ್ ಟ್ಯಾಕ್ಸು, ಇತರೆ ತೆರಿಗೆಗಳಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಹೆಚ್ಚಾಗಿರೋದು ಇಲ್ಲಿ ನಮಗೆ ಗೊತ್ತು ವಾಣಿಜ್ಯ ತೆರಿಗೆ, ಕಮರ್ಷಿಯಲ್ ಟ್ಯಾಕ್ಸ್. ಓಕೆ ಸ್ನೇಹಿತರೆ, ಭಾರತ ಬಜೆಟ್ನಿಂದ ಯಾವ ವಲಯಕ್ಕೆ ಹೆಚ್ಚು ವೆಚ್ಚ ಮಾಡ್ತೀವಿ ಅಂದರೆ ಇನ್ಕಮ್ ನಾವು ಹೇಳಿದ್ವಿ GSTಯಿಂದ ಬಂತು. ಎಕ್ಸ್ಪೆಂಡಿಚರ್ ಎಲ್ಲಿಂದ ಎಲ್ಲಿಗೆ ಮಾಡ್ತೀವಿ? ಎಕ್ಸ್ಪೆಂಡಿಚರ್ ನಾವು ಮಾಡೋದು ಬಡ್ಡಿ ಪಾವತಿ ರಿಲೇಟೆಡ್ ಆಗಿ. ಬಡ್ಡಿ ಪಾವತಿಗೆ ಹೆಚ್ಚು ನಾವು ಪೇಮೆಂಟ್ ಮಾಡ್ತಾಯಿದ್ದೀವಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇನ್ ದ ಚಾರ್ಟ್. ಬಡ್ಡಿ ಪಾವತಿ ರೀಪೇಮೆಂಟ್ ಮಾಡೋಕ್ಕೆ ನಮ್ಮದು ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ನಿಯರ್ಲಿ 20% ಆಫ್ ನಮ್ಮದು ಎಕ್ಸ್ಪೆಂಡಿಚರ್ ಏನಿದೆ ಅದು ಹೋಗ್ತಾ ಇರೋದು ಬಡ್ಡಿ ಪಾವತಿಗೆ. ನೆಕ್ಸ್ಟ್, ಭಾರತ ಬಜೆಟ್ನಲ್ಲಿ ಅತಿ ದೊಡ್ಡ ಸಹಾಯಧನ, ಸಬ್ಸಿಡಿ ಕೊಡೋವಂಥದ್ದು ಯಾವ ಕ್ಷೇತ್ರಕ್ಕೆ? ಸಬ್ಸಿಡಿ ಯಾವ ಕ್ಷೇತ್ರಕ್ಕೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಅಂತ ಅಂದರೆ ದಟ್ಸ್ ಫುಡ್ ಸಬ್ಸಿಡಿ, ಆಹಾರ ಸಬ್ಸಿಡಿಗೆ ಹೆಚ್ಚು ನಾವು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಆಹಾರ ಫುಡ್ ಸಬ್ಸಿಡಿ ಅಂದರೆ ಈಗೇನು ರೇಷನ್ಸ್ಗಳು ಸಿಗ್ತಾ ಇದೆಯಲ್ಲ, ಅನ್ನಭಾಗ್ಯ, ಅಂತ್ಯೋದಯ, ಈ ಎಲ್ಲ ಸ್ಕೀಮಲ್ಲಿ ಸಿಗ್ತಾ ಇದೆಯಲ್ಲ, ಈ ಸ್ಕೀಮಲ್ಲಿ ಕೊಡೋದಕ್ಕೆ ಹೆಚ್ಚು ಸಬ್ಸಿಡಿ ಹೋಗ್ತಾ ಇರೋದು. ನೀವು ಇಲ್ಲಿ ಚಾರ್ಟಲ್ಲಿ ನೋಡ್ಬೋದು, ಸುಮಾರು 2,42,000 ಕೋಟಿ ರೂಪಾಯಿ ನಾವು ಫುಡ್ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಫರ್ಟಿಲೈಸರ್ ಸಬ್ಸಿಡಿ, ರಸಗೊಬ್ಬರಕ್ಕೆ ಸೆಕೆಂಡ್ ಪ್ಲೇಸ್ ಇದೆ, 79,000 ಕೋಟಿವರೆಗೂ. ಪೆಟ್ರೋಲಿಯಂ ಅಂದರೆ ಪೆಟ್ರೋಲ್ ಡೀಸೆಲ್ಗೆ ಕೊಡ್ತಾ ಇಲ್ಲ ಈಗ, ಬಟ್ LPG ಕೊಡ್ತಾ ಇದ್ದೀವಿ. ಅದು ಹೆಚ್ಚು ಕಡಿಮೆ ನಮಗೆ 14,000 ಕೋಟಿವರೆಗೂ ಸಬ್ಸಿಡಿ ಹೋಗ್ತಾ ಇದೆ. ಈ ರೀತಿ ಸಹಾಯಧನ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟು ಸಾದಿಲ್ವಾರು ನಿಧಿ, ಕಾಂಟಿಜೆನ್ಸಿ ಫಂಡ್ ಅಂತ ಕರಿತೀವಿ. 2 ಥರದ ಫಂಡನ್ನು ಭಾರತ ಸಂವಿಧಾನದಲ್ಲಿ ನೋಡ್ತೀವಿ. 266ನೇ ವಿಧಿಯಲ್ಲಿ ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್. 267ನೇ ವಿಧಿಯಲ್ಲಿ ಕಾಂಟಿಜೆನ್ಸಿ ಫಂಡ್, ದಟ್ ಈಸ್ 267. ಸಂಚಿತ ನಿಧಿ ಏನು ಭಾರತ ಸರ್ಕಾರಕ್ಕೆ ಬರುವ ಇನ್ ಔಟ್ ಎಲ್ಲದೂ ಅಲ್ಲೇ ಲೆಕ್ಕಾಚಾರಕ್ಕೆ ಬರುತ್ತೆ, ಸಂಚಿತ ನಿಧಿ. ಬಜೆಟ್ ಮಾಡೋದೇ ಸಂಚಿತ ನಿಧಿಗೆ. ಸಾದಿಲ್ವಾರು ನಿಧಿ ಅಂದರೆ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರದ ಕಡೆ ಒಂದಷ್ಟು ಹಣ ಇಡಬೇಕು ಅಂತ 267ನೇ ವಿಧಿ ಹೇಳುತ್ತೆ.
ಅಲ್ಲಿ 500 ಕೋಟಿ ಅಷ್ಟೇ ಇತ್ತು. ಈಗ ಎಮರ್ಜೆನ್ಸಿ, ಈಗ ಕೇರಳದಲ್ಲೆಲ್ಲ ಡಿಸಾಸ್ಟರ್ ಆಗ್ತಾ ಇದೆ, 500 ಕೋಟಿ ಯಾವ ಮೂಲೆಗೂ ಸಾಕಾಗಲ್ಲ. ಇದು ಸಂವಿಧಾನದ ಆರಂಭದಲ್ಲಿ 50 ಕೋಟಿ ಇತ್ತು, 500ಕ್ಕೆ ರೈಸ್ ಮಾಡಿದರು. 500 ಸಾಲಲ್ಲ ಅಂತ ಇದನ್ನು ಮತ್ತೆ ರೈಸ್ ಮಾಡಲಾಗಿದೆ ಈ ಬಜೆಟಲ್ಲಿ. ಎಷ್ಟಕ್ಕೆ ಅಂತ ಅಂದರೆ 30,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. 15ನೇ ಹಣಕಾಸು ಆಯೋಗ, 15th ಫೈನಾನ್ಸ್ ಕಮಿಷನ್. ಈ ವರದಿಯಂತೆ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಪಾಲು ಕೊಡಬೇಕು? ಹಣಕಾಸು ಆಯೋಗ ಅಂದರೆ ನಿಮಗೆ ಗೊತ್ತು, 280ನೇ ವಿಧಿಯಲ್ಲಿ ಬರುತ್ತೆ. 280ನೇ ವಿಧಿಯ ಹಣಕಾಸು ಆಯೋಗ ಏನು ಮಾಡುತ್ತೆ ಅಂತ ಅಂದರೆ ರಾಜ್ಯ ಮತ್ತು ಕೇಂದ್ರಗಳ ಪಾಲೆಷ್ಟು ಅಂತ. ಈಗ ನಾನಿಲ್ಲಿ ಕರ್ನಾಟಕದಲ್ಲಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಭಾರತ ಸರ್ಕಾರಕ್ಕೆ ಹೋಗುತ್ತೆ. GST ಕಟ್ಟಿದ್ದು CGST ಅಂತ ಅದು ಕೂಡ ಭಾರತ ಸರ್ಕಾರಕ್ಕೆ ಹೋಗುತ್ತೆ. ನಮ್ಮ ರಾಜ್ಯದಲ್ಲಿ ಇದ್ದುಕೊಂಡು ನಾವು ಕಟ್ಟಿದ ಟ್ಯಾಕ್ಸು ಹಲವಾರು ಭಾರತ ಸರ್ಕಾರಕ್ಕೆ ಪಾವತಿ ಆಗೋದ್ರಿಂದ ಅದರಲ್ಲಿ ಎಷ್ಟು ವಾಪಸ್ ಬರಬೇಕು ರಿಟರ್ನ್ ರಾಜ್ಯಗಳಿಗೆ ಅಂತ ಡಿಸೈಡ್ ಆಗುತ್ತೆ. ಎಷ್ಟು ಕೊಡಬೇಕು ಅಂದಾಗ ಈ ಬಾರಿ 15ನೇ ಫೈನಾನ್ಸ್ ಕಮಿಷನ್ನು 41% ರಾಜ್ಯಗಳ ಪಾಲು ಅಂತ ನಿಗದಿ ಮಾಡಿದೆ. ಹಿಂದೆಲ್ಲ ಹೇಗಾಗಿತ್ತು, 13ನೇ ಹಣಕಾಸು ಆಯೋಗ 32%, 14ನೇ ಹಣಕಾಸು ಆಯೋಗ 42% ನಿಗದಿ ಮಾಡಿದ್ವು. ಈಗ 1% ಕಡಿಮೆ ಮಾಡಿ 41% ನಿಗದಿಪಡಿಸಲಾಗಿದೆ. ಇದು 280ನೇ ವಿಧಿಯಡಿ ಹಣಕಾಸು ಆಯೋಗನ ಫ್ರೇಮ್ ಮಾಡ್ತೀವಿ. NK ಸಿಂಗ್ ಅನ್ನೋರು 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ಓಕೆ ಸ್ನೇಹಿತರೆ, ನೀತಿ ಆಯೋಗ ಇದು ಹೇಳದೇ ಇದ್ದರೆ ಎಕನಾಮಿಕ್ ಕ್ಲಾಸ್ ಇನ್ಕಂಪ್ಲೀಟ್ ಆಗುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇದು 2015 ಜನವರಿ 1ರಿಂದ ಆರಂಭ ಆಗುತ್ತೆ. ಪ್ಲ್ಯಾನಿಂಗ್ ಕಮಿಷನ್, ಯೋಜನಾ ಆಯೋಗ ಏನು ನೆಹರು ಅವರ ಕಾಲದಲ್ಲಿ ಆರಂಭ ಆಗಿತ್ತು 1950ನಲ್ಲಿ, ಅದು ಕ್ವ್ಯಾಶ್ ಆಗಿ ಅದು ಎಂಡ್ ಆಗಿ ಆ ಜಾಗಕ್ಕೆ ಹೊಸದಾಗಿ ರೀಪ್ಲೇಸ್ ಆಗಿ ಬರುತ್ತೆ ನೀತಿ ಆಯೋಗ ಅಂತೇಳಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ. ಇದರ ಚೇರ್ಮನ್ ಆಗಿರ್ತಾರೆ. ಅಲ್ಲಿ ಏನು ಯೋಜನಾ ಆಯೋಗದಲ್ಲಿ ಚೇರ್ಮನ್ ಪ್ರಧಾನಮಂತ್ರಿಗಳು ಇರ್ತಾಯಿದ್ರು, ಆ್ಯಸ್ ಇಟ್ ಈಸ್ ಇಲ್ಲಿ ಕೂಡ ಚೇರ್ಮನ್ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಪ್ರಸ್ತುತ ನರೇಂದ್ರ ಮೋದಿ ಅವರು ಇರ್ತಾರೆ. ವೈಸ್ ಚೇರ್ಮನ್ ಆಗಿ ರಾಜೀವ್ ಕುಮಾರ್ ಅವರಿದ್ದಾರೆ. CEO ಅಮಿತಾಬ್ ಕಾಂತ್ ಅವರು ಇರ್ತಾರೆ. ಇದಿಷ್ಟು ಭಾರತದ ಆರ್ಥಿಕತೆಯ ಒಂದಷ್ಟು ಕ್ವಿಕ್ ಗ್ಲ್ಯಾನ್ಸ್ ಮಾಡಿದ್ದೀನಿ. ಈ ಕ್ಲಾಸ್ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಮತ್ತಷ್ಟು ಕ್ಲಾಸ್ ಯಾವ ರಿಲೇಟೆಡ್ ಆಗಬೇಕು ಕೇಳಿ. ಯಾಕಂದರೆ ಭಾನುವಾರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇರೋದ್ರಿಂದ ನಾನು ಇವತ್ತು ಮಾಡಿರೋ ಕ್ಲಾಸ್ ಹೆಚ್ಚು ಅದನ್ನು ಉದ್ದೇಶಿಸಿ ಆಗಿತ್ತು. ಮುಂಬರುವ ದಿನಗಳಲ್ಲಿ ಇನ್ನೂ ಹೈ ಡೆಫಿನಿಷನ್ ಕ್ಲಾಸ್ ತರೋಣ. ಡೋಂಟ್ ಮಿಸ್ ಸಾಧನಾ. ಥ್ಯಾಂಕ್ ಯು. ಬಾಯ್ ಬಾಯ್.